ಹ್ಮ್ ಆ ತರ ಕೆಲವೊಬ್ರು ಗೂಗಲ್ ಕೇಳಿದ್ದಾರೆ ನನ್ನ ನೋಡಿದೀನಿ ಸರ್ ಕಾಮೆಂಟ್ಸ್ ಕಾಮೆಂಟ್ಸ್ ಅಲ್ಲಿ. ನೋಡಿದೀನಿ. ಅಂತವ್ರಿಗೆ ಇದೇ ಜವಾಬ್ ನಾನು ಹೇಳ್ತಾ ಇರೋದು. ಹಾ. ನೀವು ಒಂದ್ ತಿಂಗಳ ಕುಂತ್ಕೊಂಡ್ರೆ ಒಂದು 4 ಮಾಡೋಕ್ಕಾಗತ್ತೆ. ಒಂದ್ ತಿಂಗಳಿಗೆ 4 ಪೀಸ್. 4 ಪೀಸ್ ಮಾಡ್ಬೋದು. 10,000 ಮೇಲೆ ಏನೇ ತಗೊಳ್ಳಿ, ಬರೀ 4 ದಿನ 25% ಗೆ ಏನ್ ಬೇಕಾದ್ರೂ ಎಕ್ಸ್ಟ್ರಾ ತಗೋ. ಫೋನಲ್ಲಿ ವಾಟ್ಸಪ್ ಅಲ್ಲಿ ಕೇಳಿ ಇದೆಲ್ಲ ಏನ್ ಬೇಕಾಗಿಲ್ಲ ಇನ್ಮೇಲೆ ನಿಮ್ಗೆ. ಹಾ. ನೀವು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ಕ್ಲಿಕ್ ಮಾಡಿ ತಗೊಳ್ಳೋದು ಯೂಸ್ ಮಾಡೋದು ಸೆಕೆಂಡ್ರಿ. ನೀವು ನೋಡಕ್ ಕೂಡ ಚಾನ್ಸ್ ಇಲ್ಲ, ಆ ತರ ಡಿಸೈನ್ ಇದು. ಯಾರಪ್ಪ ಇಲ್ಲ ಅಂತ ಹೇಳಿದ್ದು? ಇದೆಲ್ಲ ಏನ್ ಮಾಂಗಲ್ಯ ಚೈನ್ ಅಲ್ವಾ? ಎಲ್ಲ ಮಾಂಗಲ್ಯ ಚೈನ್ಗಳು. ಯಾರಿಗಾದ್ರೂ ಬೋರ್ ಅನ್ಸಿದ್ರೆ ಕಾಮೆಂಟ್ ಮಾಡಿ, ಈ ಹುಡುಗಿಗೆ ತೋರಿಸ್ತೀನಿ. ಮಾಡ್ಬಿಡಿ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್. ತುಂಬಾ ದಿನ ಆಯ್ತು. ತುಂಬಾ ವರ್ಷ ಆಯ್ತು ಅನ್ಸುತ್ತೆ ನೀವು ಈ ಕಡೆ ಬಂದು. ನಾನ್ ಈ ತರ ವಿಡಿಯೋ ಮಾಡಿ ತುಂಬಾ ವರ್ಷ ಆಯ್ತು. ಹೌದು. ಹಾ, ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ madam. ಫಾರ್ ಎಕ್ಸಾಂಪಲ್ ತುಂಬಾ ಜನ ನಾನು ಯಾರು ಅಂತಾನು ಮರ್ತೋಗ್ಬಿಟ್ಟಿರ್ತಾರೆ. ಹಾ, ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಹಾ ಹಾಯ್ ಎಲ್ಲರಿಗೂ, ನನ್ನ ಹೆಸರು ಪ್ರಿಯದರ್ಶಿನಿ ಅಂತ. ಹಾ ಆ ಕಡೆ ಇರೋರು ನಮ್ ಫಾದರ್. ಹಾ ಆಯ್ತಾ ಇಂಟ್ರೊಡಕ್ಷನ್? ಸಾಕು ಸರ್. ಹೇಳಿ, ಏನ್ ಸೊ ಏನ್ ಸಮಾಚಾರ? ಸರ್ ಇವತ್ತು ಸ್ಪೆಷಲ್? ನೀನ್ ಬಂದಿದ್ಯಲ್ವಾ ನನ್ ಅಂಗಡಿಗೆ? ಕೈಯಲ್ಲಿ ವಿಡಿಯೋ ಮಾಡಿಸ್ತಾ ಇದ್ದೀರಾ? ಹಾ, ಅಂಗಡಿಗೆ ಬಂದಿದ್ಯಲ್ವಾ, ಅದೇ ಸ್ಪೆಷಲ್. ನಾನ್ ಯಾವಾಗ್ಲೂ ಸ್ಪೆಷಲೇ ಬಿಡಿ. ಇಲ್ಲಿರೋ ಸ್ಪೆಷಲ್ ಬಗ್ಗೆ ಮಾತಾಡೋಣ. ಏನಕ್ಕೆ? ಸ್ಟೋನ್ ಜೋಡಿಸಿದೀರಾ ಅಲ್ವಾ, ಹ್ಮ್, ಇಲ್ಲಿರೋ ಸ್ಪೆಷಲ್ ಬಗ್ಗೆ ಮಾತಾಡೋಣ. ನಿಮ್ ನಾವು ಕೆಲ್ಸ ಇವತ್ತು. ನೀವು ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗಿದ್ಯಲ್ವಾ? ಏನ್? ಇಲ್ಲ ಸರ್, ಆತರ ಅಲ್ಲ ಮತ್ತೆ ಏನ್ ಮಾಡ್ಬೇಕು ಸರ್. ಈಗ? ಆಕ್ಚುಲಿ ಬಿಸಿ ಆಗಿರೋದ್ ನೀವು ಸರ್. ತುಂಬಾ ಹಾ. ವೈರಲ್ ಆಗ್ಬಿಟ್ಟಿದೀರಾ ಎಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದಾ? ಯಾರಾದ್ರೂ ಕೇಳಿದ್ರೆ ನಮ್ಮ ಅಪ್ಪ ಫೇಮಸ್ ಅಂತ ಹೇಳ್ಕೊಳ್ಳೋ ತರ ಆಗ್ಬಿಟ್ಟಿದೆ. ಓಕೆ, ವೆರಿ ಗುಡ್. ಯಾರು ಕೇಳಿದ್ದಾರೆ? ಇಲ್ಲಿ ನನ್ನ ಫ್ರೆಂಡ್ ಕೇಳಿದ್ದಾರೆ. ಹೌದಾ? ಓಕೆ, ವೆರಿ ಗುಡ್. ಓಕೆ ಸರ್. ಸರ್ ನಾನ್ ವಿಡಿಯೋ ನೋಡ್ದೆ, ಒಂದ್ ಕೇಳ್ಬೇಕಿತ್ತು. ಫಸ್ಟ್ Gold. ಇದನ್ನೇನು ತೋರ್ಸೋದಿಲ್ವಾ? ತೋರ್ಸೋಣ, ಇದನ್ನ ತೋರಿಸ್ತಾನೆ ಮಾತಾಡೋಣ. ಆಯ್ತು. ಒಂದ್ ಸ್ವಲ್ಪ ನನ್ ಮುಖ ತೋರಿಸಿದ್ರೆ ವೆಲ್ಕಮ್ ಹೇಳ್ತೀನಿ. ಹಾಯ್, ನಮಸ್ತೆ, ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ. ನಾನು ಯಾರು ಅಂತ ಎಲ್ರಿಗೂ ಗೊತ್ತು, ಆದ್ರೂ ಹೇಳ್ತೀನಿ. ಮೈ ಸೆಲ್ಫ್ ನರೇಶ್ ಬಾಬು, ಸಂಕಲ್ಪ ಜ್ಯುವೆಲ್ರಿ ಓನರ್ ನಾನು. ಸೊ ಈ ನಡುವೆ ತುಂಬಾ ದಿನ ಆಯ್ತು ನಾವು ವಿಡಿಯೋಸ್ ಮಾಡಿ. ಅದಕ್ಕೆ ಒಂದು ವಿಡಿಯೋ ಮಾಡೋಣ, ಹಬ್ಬ ಟೈಮ್ ಇದೆ, 3 ದಿನ ಮುಂಚೆ ಮಾಡೋಣ ಅನ್ಕೊಂಡು ಆಗ್ಲಿಲ್ಲ. ಇವತ್ತು ಮಾಡ್ತಾ ಇದೀವಿ, ರಾತ್ರಿಗೆ ಅಪ್ಲೋಡ್ ಮಾಡೇ ಬಿಡ್ತೀನಿ ಇವತ್ತು. ಸೊ Okay. ಹಬ್ಬದ್ದು ಸ್ಪೆಷಲ್, ದೀಪಾವಳಿ ಸ್ಪೆಷಲ್ ಇವತ್ತು. ಬನ್ನಿ ನೋಡೋಣ. ಎಲ್ಲ ಕೂಡ ಹೊಸ ಹೊಸ ಐಟಮ್, ಕಂಪ್ಲೀಟ್. ಎಷ್ಟು ಡೀಪ್ ನಕಾಶ್ ವರ್ಕ್ ಅಂದ್ರೆ ತುಂಬಾ ಚೆನ್ನಾಗಿದಾವೆ. ಲಿಮಿಟೆಡ್ ಸ್ಟಾಕ್. ತುಂಬಾ ಚೆನ್ನಾಗಿದೆ ಸರ್. ಇದು ಫೋಕಸ್ ಆಗ್ತಾ ಇಲ್ಲ, ಬಟ್ ಸೂಪರ್ ಆಗಿದೆ. ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಶರ್ಟ್ ಕಲರ್. ತುಂಬಾ ಲಿಮಿಟೆಡ್ ಸ್ಟಾಕ್ ನೋಡಿ. ಇದು ನೋಡಿ, ಹೀಗಿದೆ. ಜಾಸ್ತಿ ಇಲ್ಲ, ಏನೋ ಒಂದು 10-15 ಸೆಟ್ ಇರ್ಬೇಕು ಅಷ್ಟೇ. ಇದು ಎಲ್ಲ ಸೆಟ್ಸ್ ಇದೆಯಾ ಸರ್? ಇದು ಎಲ್ಲ ಸೆಟ್ ಸಿಗತ್ತೆ. ನಾನು ಹೀಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಸೆಟ್ ಸಿಗತ್ತೆ. ಹಾರ, ನೆಕ್ಲೆಸ್ ಎರಡು ಕೂಡ ಸಿಗತ್ತೆ. ಇದಕ್ಕೆ ಜುಮ್ಕಿನ ಇಲ್ಲ ಹ್ಯಾಂಗಿಂಗ್ಸ್ ಏನ್ ಬೇಕಂದ್ರು ಅದು ನೀವು ಮ್ಯಾಚ್ ಮಾಡ್ಕೋಬೇಕು. ಮಿಸ್ ಮಾಡ್ತೀನಿ. ಇಲ್ಲೆಲ್ಲ ಮಿಸ್ ಮ್ಯಾಚ್ ಹಾಕಿದ್ದಾರೆ. ಇದು ಬೇರೆ, ಇದು ಬೇರೆ. ಇದರದ್ದು ನೆಕ್ಲೆಸ್ ಇಲ್ಲಿದೆ. ತುಂಬಾ ಬಿಸಿ ಇದಾರೆ ಅನ್ಸುತ್ತೆ. ಹಬ್ಬ ಟೈಮ್ ಅಲ್ವಾ ಸರ್? ಹ್ಮ್ ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ. ಯಾವ್ದು ಹಾಕಿದ್ರು ಮ್ಯಾಚ್ ಆಗ್ಬಿಡುತ್ತೆ ಇದಕ್ಕೆ. ಇದೇ ಯಾವ್ದು ಬೇಕಾದ್ರೂ ಮ್ಯಾಚ್ ಮಾಡ್ಕೋಬಹುದು. ಇದು ನೋಡಿ, ಇದು ಕೆಳಗಡೆ ಬೀಡ್ಸ್ ಇದಕ್ಕೆ ಹೈಲೈಟ್. ಎಷ್ಟು ಚೆನ್ನಾಗಿ ಬೀಟ್ಸ್ ಮಾಡಿದ್ದಾರೆ ಅಂದ್ರೆ, ದಿಸ್ ಕ್ರೆಡಿಟ್ ಗೋಟ್ಸ್ ಟು ಸುಂಕುತ್ಕಟ್ಟೆ ಟೀಮ್. ಸುಂಕುತ್ಕಟ್ಟೆ ಟೀಮ್ ಅವರೇ ಇದೆಲ್ಲ ಕೆಳಗಡೆ ಬೀಟ್ಸ್ ಎಲ್ಲ ಪ್ಲಾನ್ ಮಾಡೋದು. ಪ್ರತಿಯೊಂದು ಕೂಡ ಒಂದೊಂದು ಬೇಕಾದ್ರೂ ನಾನು ಎತ್ತಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದಾವೆ ನೋಡಿ. ನನಗಂತೂ ಈ ಸತಿ ಹಾರಗಳು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದಾವೆ. ಕೆಲಸ ಇದು ತುಂಬಾ ಚೆನ್ನಾಗಿದೆ ಸರ್. ಇದು ನಕಾಶ್ ವರ್ಕ್ ಆಗಿರ್ಲಿ, ಫಿನಿಶಿಂಗ್ ಆಗಿರ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಹೌದು ಸರ್. ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ? ಇದು ಇವಾಗ ಪ್ರತಿಯೊಂದು ಚೆನ್ನಾಗಿದೆ, ಯಾವ್ದು ಇದು ಚೆನ್ನಾಗಿಲ್ಲ ಅನ್ನೋಂಗೆ ಇಲ್ಲ, ಆ ತರ ಇದಾವೆ. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ಮುತ್ತು ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಲ್ವಾ? ಅಂತದ್ದು ಕೂಡ ಮುತ್ತು ತಂದು ಹಾಕಿದೀವಿ ನೋಡಿ. ಸರ್ ಇದು ಒಳಗಡೆ ಇರೋ ಪರ್ಲ್ ಎಲ್ಲ ಒರಿಜಿನಲ್ ಪರ್ಲ್ ಇರುತ್ತೆ. ಈವನ್ ಒಳಗಡೆ ಇರೋದಾಗ್ಲಿ, ಕೆಳಗಡೆ ಇರೋದಾಗ್ಲಿ, ಈ ತರ ಡ್ಯಾಂಗ್ಲಿಂಗ್ ಇರೋದಾಗ್ಲಿ, ಪ್ರತಿಯೊಂದು ನಮ್ ಸಂಕಲ್ಪ ಅಂದ್ರೆ ಒರಿಜಿನಲ್ಲೇ ಇರುತ್ತೆ. ಅದ್ರಲ್ಲಿ ಯಾವ ಡೌಟ್ ಬೇಡ. ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದಾವೆ ಸರ್. ಇದು ಕೆಳಗಡೆ ಅದು ಬೇಡ ಅಂದ್ರೆ ಚೇಂಜ್ ಮಾಡ್ಕೊಳ್ತಾ ಅದು ಕಾಮನ್. ಅದೇನ್ ನಾವು ಇನ್ನೂ ಹೇಳ್ತಾ ಇರ್ಬೇಕಾ? 4-5 ವರ್ಷದಿಂದ ನಾವು ಹೇಳ್ತಾನೆ ಇದೀವಿ, ಯಾವ ಚೇಂಜ್ ಬೇಕಂದ್ರೂ ಚೇಂಜ್ ಮಾಡಿ ಕೊಡ್ತೀವಿ. ಇದಕ್ಕೆ ಆಮೇಲೆ ಈ ಕಲರ್ಗೆ, ಈ ಕಲರ್ ಇನ್ನೊಂದು ಕಲರ್ಗೆ, ಯಾವ ಕಲರ್ ಯಾವ ತರ ಬೇಕಂದ್ರೂ ಕೂಡ ನಮ್ಮ ಹತ್ರ ಸ್ಪೆಷಾಲಿಟಿನೇ ಅದು ಅಲ್ವಾ.
ಹೆಂಗ್ ಬೇಕೋ ಚೇಂಜ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಸರ್ ಮತ್ತೆ ನಾನು ಇನ್ನೊಂದು ಕೇಳ್ಬೇಕಿತ್ತು ನಿಮ್ಮನ್ನ. ಹಾ ಗೋಲ್ಡ್ ಪರ್ಚೇಸ್ ಮಾಡಬೇಡಿ, ಗೋಲ್ಡ್ ನ ಬ್ಯಾನ್ ಮಾಡ್ಬಿಡೋಣ ಅಂತ ಹೇಳಿದ್ರಲ್ವಾ, ಹೌದು. ಯಾಕೆ? ಯಾಕೆ ಅಂದ್ರೆ ಇದು ನಮ್ ವಿಡಿಯೋ ಫಾಲೋ ಮಾಡೋರಿಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಹೌದು. ಯಾಕೆ ಗೊತ್ತಾ, ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಿ, ಎಲ್ಲಾ ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಹೇಳಿರ್ತೀನಿ, ನೀವು ಗೋಲ್ಡ್ ತಗೊಳ್ತೀರಾ ತಗೊಳ್ಳಿ, ಗೋಲ್ಡೇ ತಗೋಬೇಡ ಅಂತ ನಾನು ಹೇಳಲ್ಲ, ಬಟ್ ಗೋಲ್ಡ್ ಒಡವೆ ಬೇಡ ಅಂತ ನಾನು ಹೇಳೋದು. ಇವಾಗ ಗೋಲ್ಡ್ ಒಡವೆ ಮಾಡಿಸ್ಕೊಂಡ್ರೆ ಏನಾಗುತ್ತೆ, 10% ಮೇಕಿಂಗ್ ಚಾರ್ಜ್ ಅಂದ್ರೂ ಕೂಡ ನೀವು 10 ಗ್ರಾಮ್ ಮಾಡಿಸ್ಕೊಂಡ್ರೆ ಎಷ್ಟಾಗುತ್ತೆ, 12,000 ನೀವು ಮಿನಿಮಮ್ ಟು ಮಿನಿಮಮ್ ವೇಸ್ಟೇಜ್ ಅಂದ್ರೆ ವೇಸ್ಟೇಜ್ ವ್ಯಾಲ್ಯೂ ನೀವು ಕೊಡ್ಲೇಬೇಕು. ಹೌದು. 12,000 ನೀವು ವೇಸ್ಟೇಜ್ ವ್ಯಾಲ್ಯೂ ಕೊಡ್ತಾ ಇದ್ರಂದ್ರೆ ನಮ್ಮ ಹತ್ರ 10 ಗ್ರಾಮ್ ಇಂದು 10 ಗ್ರಾಮ್ ಅಲ್ಲಿ ನೀವು ಏನಾದ್ರೂ ತಗೊಂಡಿದ್ದೀರಾ, 10 ಗ್ರಾಮ್ ಒಂದು ನೆಕ್ಲೆಸ್ ಅಂತ ಯಾವ್ದು ಬರಲ್ಲ, ಬಟ್ ಜುಮ್ಕಿ ಬರುತ್ತೆ. ಜುಮ್ಕಿ ಬೈ ಚಾನ್ಸ್ 10,000 10 ಗ್ರಾಮ್ ಅನ್ಕೊಳ್ಳೋಣ. 8.2 ಇದೆ ಇದು. 10 ಗ್ರಾಮ್ ಮುಂದೆ ತೋರಿಸ್ತೀನಿ ರೀ. 10 ಗ್ರಾಮ್ ಇದು 10 ಗ್ರಾಮ್. ನೀವು ಇದೇ ಜುಮ್ಕಿ ಚಿನ್ನದ್ರಲ್ಲಿ ಮಾಡಿಸ್ಕೊಂಡ್ರೆ 1,22,000 ಪ್ಲಸ್ 12,000 ಅಂದ್ರೆ 1,30,000. ನಾವೇನ್ ಹೇಳ್ತೀವಿ, ಆ 12,000 ಎಕ್ಸ್ಟ್ರಾ ಕೊಡ್ತೀರಲ್ವಾ, ಯಾಕೆ ಕೊಡ್ತೀರಾ 12,000 ಎಕ್ಸ್ಟ್ರಾ ವೇಸ್ಟೇಜ್? ಅದ್ರ ಬದಲು ಸಿಲ್ವರೇ ತಗೋಬೋದಲ್ಲ? ಅದ್ರ ಬದಲು ಇದು ತಗೊಳ್ಳಿ, ಒಂದಲ್ಲ ಎಷ್ಟು ಬರುತ್ತೆ, 3 ಬರುತ್ತೆ. ಇದು ಬಂದು 3,500 ಮಮ್ಮ ಅಂದ್ರೆ ಅದೇ ಪ್ರೈಸ್ಗೆ 3 ತಗೋಬಹುದು. ಅದೇ 3,500 ಈ ತರದ್ದು 3 ತಗೋಬಹುದು ನೀವು. 1 2 3 ತಗೊಳ್ಳಿ. ಹಂಗಂತ ನಾವೇನ್ ಚಿನ್ನ ಖರೀದಿ ಮಾಡೋದು ಬೇಡವಾ? ಆತರ ಕೆಲವೊಬ್ರು ಗೂಗಲ್ ಕೇಳಿದ್ದಾರೆ ನನ್ನ ಕಾಮೆಂಟ್ಸ್ ಅಲ್ಲಿ, ಅಂತವ್ರಿಗೆ ಇದೇ ಜವಾಬ್ ನಾನು ಹೇಳ್ತಾ ಇರೋದು. ನೀವು ವೇಸ್ಟ್ ಆಗಿ ಕೊಡೋ ವೇಸ್ಟೇಜ್ ಇಂದ ಇದು ತಗೊಂಬಿಡಿ. ಆಲ್ರೆಡಿ ಅವಾಗ್ಲೇ ಹೇಳಿದಿನಲ್ವಾ, ಏನು 3 ವರ್ಷ ಹಿಂದೆ ಏನು ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಗೆ ವಾಪಸ್ ಬಂತು. ಇವತ್ತು ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಕೂಡ ವಾಪಸ್ ಬರೋದೆ. ಆ ಚಿನ್ನ 10 ಗ್ರಾಮು ಬಿಸ್ಕೆಟ್ ತಗೊಂಡಿರಿ, ಮನೇಲಿ ಇಟ್ಕೊಂಡ್ಬಿಡಿ, ಎಲ್ಲಿಗೆ ಹೋಗುತ್ತೆ ಅದು? ಯೂಸ್ ಮಾಡೋದಕ್ಕೆ ಇದು 3 ಜೊತೆ ತಗೊಳ್ಳಿ, 3 ಜೊತೆ ತಗೊಂಡು ಯೂಸ್ ಮಾಡ್ಕೊಂತ ಇರಿ. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ದಂಗ ಆಗತ್ತೆ. ಅದು ರೇಟ್ ಬೆಳೆದ್ರೆ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ವೇಸ್ಟ್ ಆಗಿ ಕೊಡೋ ವೇಸ್ಟೇಜ್ ಯಾಕೆ ಕೊಡ್ತೀರಾ? ಅದು ನಾನು ಹೇಳಿರೋದು, ಆ ವಿಡಿಯೋದಲ್ಲಿ ಹೇಳಿರೋದು ಅದು. 50 ಲಕ್ಷ ಜನರಿಗೆ ಇಷ್ಟ ಆಗಿದೆ. ಅದು ಒಂದು 20-30 ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಆ 23 ಜನ ಕೂಡ ಯಾರು ಬೇರೆ ಯಾರು ಅಲ್ಲ, ಅವರು ಈ ವ್ಯಾಪಾರ ಮಾಡೋರೆ, ಚಿನ್ನದ ವ್ಯಾಪಾರ ಮಾಡೋರು, ಈ ಸೇಟುಗಳು ಅಂಗಡಿ ಇಟ್ಕೊಂಡಿರ್ತಾರಲ್ವಾ, ಅಂತವ್ರೆ ಬಂದಿರೋದು. ಹೋಗ್ಲಿ, ಅವ್ರವ್ರ ಇಷ್ಟ, ಏನ್ ಪರವಾಗಿಲ್ಲ. ನಾವು ನಿಜ ಏನಿದೆ ಅದನ್ನ ಮಾತ್ರ ಹೇಳ್ತೀವಿ. ಪಬ್ಲಿಕ್ ಗೊತ್ತಾಗ್ಬೇಕು ಯಾವ್ದು ಬೆನಿಫಿಟ್, ಯಾವ್ದು ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅದು ಇವತ್ತಲ್ಲ ನಾಳೆ ಆದ್ರೂ ಗೊತ್ತಾಗೋದೇ ಇಲ್ವಾ? ಅದೇನ್ ಎಷ್ಟು ದಿನ ಮುಚ್ಚಿಟ್ಕೊಂಡು ಆಗಲ್ಲ ಇಡೋಕೆ. ಸರಿ, ಆಮೇಲೆ ನೆಕ್ಲೆಸ್ಗಳು, ಸೂಪರ್ ನೆಕ್ಲೆಸ್ಗಳು, ಸೂಪರ್ ಲೈಟ್ ವೇಟ್ ನೆಕ್ಲೆಸ್ಗಳು. ಸಿಂಪಲ್, ತುಂಬಾ ಲೈಟ್ ವೇಟ್. ಇದರಲ್ಲಿ ಕೂಡ ಡಿಫ್ರೆಂಟ್ ಮಾಡೆಲ್ಸ್ ಕೊಟ್ಟಿದೀವಿ. ತುಂಬಾ ಚೆನ್ನಾಗಿದೆ ಸರ್. ನೀವ್ ಯಾವಾಗ್ಲೂ ವಿಡಿಯೋ ಮಾಡ್ಬೇಕಾದ್ರೆ ಈ ತರ ಶರ್ಟ್ ಹಾಕೋಬಿಡ್ತೀರಾ? ಹೌದಾ? ಯಾಕೆ ಸರ್? ಏನೋ ನನ್ ಮಗಳು ದುಡಿದು ಒಳ್ಳೆ ಶರ್ಟ್ಸ್ ಕೊಡಿಸ್ತಾಳೆ ಅಂತ ಅನ್ಕೊಂತಾ ಇದ್ದೀನಿ. ನನಗೆ ಈ ಜನ್ಮಕ್ಕೆ ಆತರ ಆಗೋಕೆ ಚಾನ್ಸ್ ಇಲ್ಲ ಅನ್ಸ್ತಾ ಇದೆ. ಏನ್ ಮಾಡೋಣ? ತುಂಬಾ ಚೆನ್ನಾಗಿದೆ. ಈ ತರ ಪ್ಲೇನ್ ಶರ್ಟ್ ಹಾಕಿ ಸರ್, ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ. ಯಾವತ್ತಾದ್ರೂ ನಾನು ಬೇರೆ ಶರ್ಟ್ ಹಾಕಿರೋದು ನೋಡಿದ್ಯಾ? ನಾನ್ ನೋಡಿದೀನಿ. ನೀನ್ ನೋಡಿರ್ತೀಯ ಬಿಡು, ಮನೇಲಿ ಇದ್ರೆ ಯಾವ್ದು. ಫಾಸ್ಟ್ ಎಲ್ಲ ಅಷ್ಟೊತ್ತು ಮಾಡಿದ್ರೆ ನೋಡೋರಿಗೆ ಆಯ್ತು, ನೋಡೋರಿಗೆ ಬೋರ್ ಆಗತ್ತೆ. ಏನು ಇಲ್ಲ ಸರ್, ಇಂತ ಚೆನ್ನಾಗಿರೋ ಡಿಸೈನ್ಸ್ ಇದ್ರೆ ಯಾರಿಗ್ ಬೋರ್ ಆಗುತ್ತೆ? ಅದು ಯಾರಿಗಾದ್ರೂ ಬೋರ್ ಅನ್ಸಿದ್ರೆ ಕಾಮೆಂಟ್ ಮಾಡಿ, ಈ ಹುಡುಗಿಗೆ ತೋರಿಸ್ತೀನಿ. ಯಾರಿಗಾದ್ರೂ ಬೋರ್ ಅನ್ಸಿದ್ರೆ ಕಾಮೆಂಟ್ ಮಾಡಿ, ಏನ್ ಪರವಾಗಿಲ್ಲ. ಸ್ವಲ್ಪ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ನಾನು ಸ್ವಲ್ಪ ತೋರಿಸಿ ಅಂತ ಕಾಮೆಂಟ್. ತುಂಬಾ ತೋರಿಸ್ತಾ ಇದ್ದಾರೆ ಅಂತ ಮಾತ್ರ ಕಾಮೆಂಟ್ ಮಾಡಿ. ಇದು ನೋಡಿ, ಇದು ಇವಾಗ ಸಿಲ್ವರ್ ಪ್ರೈಸ್ ಜಾಸ್ತಿ ಆಯ್ತಲ್ಲ, ಮೇಕಿಂಗ್ ಎಲ್ಲ ಯಾವ ತರ ಆಗ್ತದೆ? ಸಿಲ್ವರು, ಮೇಕಿಂಗು, ಪಾಲಿಶಿಂಗ್ ಚಾರ್ಜು ಎಲ್ಲ ಇನ್ಕ್ಲೂಡ್ ಆಗೇ ಬರೋದು. ಯಾವುದೇ ಆಗ್ಲಿ ಎಲ್ಲ ಇನ್ಕ್ಲೂಡ್ ಆಗೇ ಬರುತ್ತೆ. ಏನಂದ್ರೆ ನಮ್ದು ಕ್ವಾಲಿಟಿ ಹೈ ಕ್ವಾಲಿಟಿ ಇರುತ್ತೆ, ಆದ್ರೂ ಕೂಡ ಮಾರ್ಕೆಟ್ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಬಟ್ ಯಾವತ್ತಿಂದ ಅವತ್ತೇ ಪ್ರೈಸ್, ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ಯಾವತ್ತಿಂದ ಅವತ್ತೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ.
ಸಿಂಪಲ್ ಆಂಟಿಕ್ ನೆಕ್ಲೆಸ್ ಇದು ಅಲ್ಲ ಮೇಡಮ್. ಸರ್ ಏನ್ ನಿಮ್ ಡೌಟ್ಸ್ ಏನಿದ್ರೆ ಕೇಳಿ. ಯಾಕೆ ಇಷ್ಟು ಪ್ರೈಸ್ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸರ್. ಯಾಕೆ ಇಷ್ಟು ಪ್ರೈಸ್ ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ. ಅಲ್ಲ ಕ್ವಶನ್ ರಾಂಗ್ ಅದು. ಯಾಕೆ ಇಷ್ಟು ಸಿಲ್ವರ್ ಬೆಳೀತಾ ಇದೆ ಅಂತ ಯಾರು ಕೇಳ್ತಾ ಇಲ್ಲ. ಅದು ಕೇಳ್ತಾ ಇಲ್ಲ ಸರ್. ಯಾಕೆ ನೀವು ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನ ಮತ್ತೆ ನಾವೆಲ್ಲಿಂದ ನಾವೇನ್ ನಮ್ಮ ಮನೆಯಲ್ಲಿರೋ ಮರಗಳಿಗೆ ಗಿಡಗಳಿಗೆ ಯಾವ್ದು ಸಿಲ್ವರ್ ಬರಲ್ಲ, ಏನ್ ಮಾಡೋದು. ಬಂದ್ರೆ ಚೆನ್ನಾಗಿ ಬಟ್ ಬರಲ್ಲ. ಆ ತರ ಆಪ್ಷನ್ ಇದ್ರೆ ನಾವು ಮನೆಯಲ್ಲೇ ಬೆಳೆಸ್ಬಿಟ್ಟು ಏನೋ ಮಾವಿನಕಾಯಿ ಬಂದಂಗೆ ಇಲ್ಲ ಸೀಬೆಕಾಯಿ ಬಂದಂಗೆ ತಗೊಂಡ್ ಬಂದು ನಮ್ದೇ ಅಂತ ಒಂದ್ 50 ರೂಪಾಯಿ ಇಲ್ಲ 100 ರೂಪಾಯಿ ಕಡಿಮೆ ಆದ್ರೂ ಕೊಟ್ಬಿಡ್ತೀವಿ. ನಾವು ದುಡ್ಡು ಕೊಟ್ಟು ತಗೋಬೇಕಲ್ವಾ, ಏನ್ ಮಾಡೋಣ. ಪ್ರೈಸ್ ಕಮ್ಮಿ ಬೇಕಂತೆ. ಹಾ ದೀಪಾವಳಿ ಪ್ರೈಸ್ ಮಾರ್ಕೆಟ್ ಗಿಂತ ನೀವು ಯಾವುದೇ ಬೇರೆ ಶೋರೂಮ್ ಗಳಿಗೆ ಹೋಗಿ ಎಲ್ಲಿ ಹೋದ್ರು ಕೂಡ ಎಲ್ಲದಕ್ಕಿಂತ ನಮ್ದೇ ಪ್ರೈಸ್ ಕಡಿಮೆ ಇರುತ್ತೆ. ಇದಂತೂ ಚಾಲೆಂಜ್, ಇದು ಗ್ಯಾರಂಟಿ, ಅದ್ರಲ್ಲಿ ಏನು ಡೌಟ್ ಇಲ್ಲ. ದೀಪಾವಳಿ ಹತ್ರ ಬಂತು, ಯಾಕೆ ಆಫರ್ ಕೊಟ್ಟಿಲ್ಲ ಸಂಕಲ್ಪ? ಆದ್ರೆ ಇಷ್ಟು ರೇಟ್ ಇರ್ಬೇಕಾದ್ರೆ ನಾವು ರೇಟು ಎಷ್ಟು ಬೆಳೆದಿದೀಯೋ ಅಷ್ಟಕ್ ಮಾತ್ರ ಬೆಳೆಸಿದೀವಿ ಅಷ್ಟೇ. ಅದ್ರ ಬಗ್ಗೆ ನೀವು ಯೋಚ್ನೆ ಮಾಡ್ತಾ ಅದ್ರ ಮೇಲೆ ಒಂದ್ 50 ರೂಪಾಯಿ ಜಾಸ್ತಿ ಹಾಕಿ ಕೊಡಿ, ಒಂದ್ 10% ಕೊಡಿ, ಏನಾಗುತ್ತೆ. ಆ ತರ. ಸರ್ ಆ ತರ ಕೆಲ್ಸ ಮಾಡಕ್ಕಾಗಲ್ವಾ? ಆ ತರ ಕೆಲಸ ಮಾಡ್ತೀವ ನಾವು? ಆ ತರ ಮಾಡಕ್ ಆಗತ್ತ? ನಮಗ್ ಬಂದ್ರೆ ನಮಗ್ 10 ರೂಪಾಯಿ ಬಂದ್ರು 10 ರೂಪಾಯಿ ಕೂಡ ಕಸ್ಟಮರ್ಗೆ ಕೊಡ್ತೀವಿ. ಹಿಂಗಿರ್ಬೇಕಾದ್ರೆ ನಾವು ಎಲ್ಲಿಂದ ತಂದು ಕೊಡೋದು? ಲಾಸ್ಟ್ ಮಂತ್ ಎಲ್ಲ ಕಡಿಮೆ ಆಗತ್ತೆ ಅಂತ ಏನಾದ್ರೂ ಚೇಂಜ್ ಮಾಡಿದೀವ? ಏನು 1 ರೂಪಾಯಿ ಚೇಂಜ್ ಮಾಡಿಲ್ಲ. ಯಾವಾಗ ತನಕ ಚೇಂಜ್ ಮಾಡಿಲ್ಲ ನಾವು. ಸಿಲ್ವರು 110 ರೂಪಾಯಿಂದ 145 ರೂಪಾಯಿ ಬರೋ ತನಕ ಕೂಡ ನಾವೇನು ಚೇಂಜ್ ಮಾಡಿಲ್ಲ. 145 ದಾಟಿ ಯಾವಾಗ ಹೋಯ್ತು ಅವಾಗ ಚೇಂಜ್ ಮಾಡಿದ್ವಿ. ಅದು ಕೂಡ ಅದು ವರಲಕ್ಷ್ಮಿ ಹಬ್ಬದಿಂದ ದಸರಾವರೆಗೂ ಕೊಟ್ಟಿದ್ವಲ್ಲ ಸರ್. ಮತ್ತೆ ಹೌದು, ಆಫರ್ 30% ಕೊಟ್ಟಿದೀವಲ್ವಾ. ಒಂದೂವರೆ ತಿಂಗಳು ಕೊಟ್ಟಿದ್ವಿ. ಇವಾಗ ಇಷ್ಟು ರೇಟ್ ಬೆಳೆದು ಜಾಸ್ತಿ ಆಗಿದ್ಮೇಲೆ ಕೂಡ ನಾನು ಹೆಂಗ್ ಕೊಡಕ್ಕಾಗತ್ತೆ? ಸೊ ಅದು ಅರ್ಥ ಆಗುತ್ತೆ ಬಿಡಿ, ಏನ್ ಪರವಾಗಿಲ್ಲ. ನಮ್ ಕಸ್ಟಮರ್ಸ್ಗೆ ಎಲ್ಲರಿಗೂ ಅರ್ಥ ಆಗತ್ತೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ನಿಮ್ಮನ್ನ ಕೇಳಿದ್ದಾರೆ ಅಂದ್ರೆ ಯಾರೋ ನಿಮ್ಮನ್ನ ಕ್ರಾಸ್ ಟೆಸ್ಟ್ ಮಾಡಿರ್ತಾರೆ ಅಷ್ಟೇ. ಎಷ್ಟೊತ್ತು ಅದೇ ತೆಗಿತೀಯಮ್ಮ, ಈ ಕಡೆ ಬಾ, ಈ ಕಡೆ ತೆಗಿ. ಇದೆಲ್ಲ ನೋಡ್ಬೇಕಾ? ಸರಿ, ಇದು ತೋರ್ಸು ಫಸ್ಟ್. ಇದು ನೋಡು, ಹೊಸ ಡಿಸೈನ್ಸ್ ನಾನು ತೋರಿಸ್ತೀನಲ್ವಾ. ಇದು ಜೇಡ್. ಓಕೆ, ಹೇಳಿದನಾ? ಓಕೆ, ಮತ್ತೆ ಇದೇನು ಗೊತ್ತಿಲ್ಲ. ಊಟ ಮಾಡಿದ್ಯಾ? ಊಟ ಯಾಕೆ ಮಾಡ್ತೀಯ ನೀನ್? ಯಾವ್ದೋ ಅಲ್ಲೆಲ್ಲೋ ಬರ್ಗರ್ಲೋ ಏನೋ ತಿನ್ಕೊಂಡ್ ಬಂದಿರ್ತೀಯ. ಫ್ರೆಂಡ್ ಬೇರೆ ಬಂದಿದ್ದಾಳೆ. ಏನ್ ಗೊತ್ತಾ ಇದು? ಪಂಪ್ಕಿನ್. ಅದು ಗೊತ್ತು, ಹೆಸರು ಗೊತ್ತಿಲ್ಲ ಸರ್. ಗ್ರೀನ್ ಕಲರ್ ಹೆಸರು. ಆನೆಕ್ಸ್ ಇದು ಕೂಡ. ಆನೆಕ್ಸ್ ಅಲ್ಲಿ ಸ್ವಲ್ಪ ಲೈಟ್ ಕಲರ್ ಅಂಡ್ ಇದು 3D ವರ್ಕ್. 3D ವರ್ಕ್ದು ಇನ್ನು ಇರ್ಬೇಕು ನಮ್ಮ ಹತ್ರ. ಇದಾವಲ್ವಾ? ಇದಾವೆ ಸ್ವಲ್ಪನೇ ಇದಾವೆ, ಜಾಸ್ತಿ ಇಲ್ಲ 3D ವರ್ಕ್ ಅಲ್ಲಿ. ಇದಾವೆ. ಇನ್ನು ಬೇಕಾ? ಇದು ಬರೀ ಹೊಸದ್ ಮಾತ್ರ ತೋರಿಸ್ತಾ ಇದೀವಿ. ಯಾರು ಇಲ್ಲ ಅನ್ಕೊಂಡ್ ಬರ್ತಾ ಇಲ್ಲ? ಯಾರು ಹೇಳಿದ್ದಾರೆ? ನನಗೆ ತೋರಿಸಿ, ಎಲ್ಲಿದಾವೆ ಚೈನ್ಗಳು? ನೋಡಿ ಹೆಂಗ್ ಹಾಕಿಟ್ಟಿರ್ತಾರೆ. ಹೂವಿನ ಮಾರ್ಕೆಟ್ಗೆ ಹೋದ್ರೆ ಹೂ ಹಾಕಿರ್ತಾರಲ್ವಾ, ಹಂಗಿರ್ತವೆ ಒಳಗಡೆ. ಯಾರಪ್ಪ ಇಲ್ಲ ಅಂತ ಹೇಳಿದ್ದು? ಇದೆಲ್ಲ ಏನ್ ಮಾಂಗಲ್ಯ ಚೈನ್ ಅಲ್ವಾ? ಎಲ್ಲ ಮಾಂಗಲ್ಯ ಚೈನ್ಗಳು, ಜೆಂಟ್ಸ್ ಚೈನ್ಗಳು. ಮಾಡ್ತೀವಿ ಎಲ್ಲ ಕವರ್ಗೆ ಹಾಕಿಡ್ತೀವಿ. ಸದ್ಯಕ್ಕೆ ಸ್ವಲ್ಪ ಅಂಗಡಿಯಲ್ಲಿ ಕೆಲಸಗಳು. ಒಂದೊಂದು ಹೆಸರು ಹೇಳ್ಬೇಕಾ? ಬಟಾಣಿ ಅಂಜಲಿ, ಮುಡಿ ಚೈನು, ಬಲ್ಪ್ ಅಲ್ಲಿ ಗ್ಲಾಸ್ ಕಟಿಂಗು. ಇದು ಕೂಡ ಬಲ್ಪ್ ಅಲ್ಲಿ ಗ್ಲಾಸ್ ಕಟಿಂಗು. ಆಲ್ಮೋಸ್ಟ್ ಗೊತ್ತಿರೋ ಡಿಸೈನ್ಸ್ ಎಲ್ಲ ಇದಾವೆ. ಬಲ್ಪ್ ಬಟಾಣಿ ಮಿಕ್ಸ್ ಮಿಲ್ಲರ್ ಕಟಿಂಗು, ಟೈರ್ ಬಲ್ಪ್, ಹಾಲೋ ಚೈನು ಫಾರ್ ಮೆನ್ಸ್, ಟೆಂಡಲ್ಕರ್ ಚೈನು. ಇನ್ನೂ ಹೆಸರು ಹೇಳ್ಬೇಕಾ? ಇದರದ್ದು ಗೊತ್ತಿಲ್ಲ ನನಗೆ. ನಮ್ ಕಸ್ಟಮರ್ ಗೊತ್ತಿರುತ್ತೆ. ಆ ಚೈನ್ ಏನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದ್ರೆ ಏನೋ ಕೊಡ್ತೀನಿ ಅಂತೀಯ, ಆಮೇಲೆ ಏನೋ ಕೊಡಲ್ಲ. ಈ ಕಡೆ ಬರಲ್ಲ. ಸೈಕಲ್ ಚೈನ್ ತೋರಿಸ್ಲಿಲ್ಲ. ಸೈಕಲ್ ಚೈನ್ ವಿತ್ ಲಕ್ಷ್ಮಿ ಮೋಪು.
ಸೈಕಲ್ ಚೈನ್ ತುಂಬಾ ಜನ ಕೇಳಿದ್ದಾರೆ. ಸ್ಟಾಕ್ ಇದೆ. ವೆಯ್ಟ್ ಬರಲ್ಲ ಸೈಕಲ್ ಚೈನ್, ಯಾಕೆ ವೆಯ್ಟ್ ಬರುತ್ತೆ? ಇನ್ನೇನು ಸೈಕಲ್ ಚೈನ್ ಸ್ಪೆಷಲ್ ಅಂದ್ರೇನೆ ಅದು, ವೆಯ್ಟ್ ಇರಲ್ಲ. 37, 36, 39 ಅಷ್ಟೇ ಇರೋದು. ಬ್ಲಾಕ್ ಬಿಟ್ಸ್ ಹಾಕಿ ಜುಮ್ಕಿ ಮಾಡ್ಬಿಟ್ಟಿದ್ರ, ಬ್ಲಾಕ್ ಬಿಟ್ಸ್ ಮ್ಯಾಚಿಂಗ್ ಆಗುತ್ತೆ. ಅವ್ರವ್ರ ಇಷ್ಟ, ಯಾವ್ದಕ್ ಬೇಕಾದ್ರೂ ಹಾಕೋಬಹುದು. ಆಕ್ಚುಲಿ ಈ ಜುಮ್ಕಿ ಇದು ಫ್ರೆಶ್ ಐಟಮು. 200 ಜೊತೆ ಮಾಡಿದ್ವಿ. 200 ಜೊತೆ ಮಾಡಿದ್ರೆ ಎಲ್ಲಾ ಶಾಪ್ಗೂ ಹೋಗ್ಬಿಟ್ಟಿದಾವೆ. ಇಲ್ಲಿ ಇರೋ ಅವೆನ್ಯೂ ರೋಡ್ ಪಾಲ್ ಏನ್ ಬಂದಿದೆ ಅಷ್ಟು ಮಾತ್ರ ಇಲ್ಲಿದಾವೆ. ಇದು ಎಷ್ಟು ದಿನ ಇರುತ್ತೆ ಹೇಳಕ್ ಆಗಲ್ಲ, ತುಂಬಾ ಡಿಮ್ಯಾಂಡ್ ಇದೆ. ಈ ವಾರದಲ್ಲಿ ಆಲ್ಮೋಸ್ಟ್ ಒಂದು 20-30 ಜೊತೆ ಹೋಗ್ಬಿಟ್ಟಿದಾವೆ. ತುಂಬಾ ಲೈಟ್ ವೆಯ್ಟ್ ಇದು, ಬರೀ ನೋಡಿ 6.25 ಗ್ರಾಮ್. ಇದರಲ್ಲಿ ಬ್ಲಾಕ್ ಇದೆ, ರೆಡ್ ಇದೆ. ಇದು ಬರೀ ವಾಲೆ ಜುಮ್ಕಿನೇ ಅಲ್ಲ, ತುಂಬಾ ಸಣ್ಣ ಸೈಜ್ ಇದು, ತುಂಬಾ ಚಿಕ್ಕ ಸೈಜು. ಡೈಲಿ ಹಾಕೋಬಹುದು, ಮಕ್ಕಳಿಗೆ ಹಾಕೋಬಹುದು. ಅಂಡ್ ಇದು ಹುಕ್ ಟೈಪ್ ಕೂಡ ಇದೆ. ಲಾಕ್ ಮಾಡೋ ಅವಶ್ಯಕತೆ ಏನಿದೆ? ಅದು ಹಾಕೊಂಡು ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ಆ ತರ ಆಗತ್ತೆ. ಸೊ ಇದರಲ್ಲಿ ಇನ್ನೂ ಸ್ಪೆಷಲ್, ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ಕೊಳ್ಳೋರು ಈ ತರ ಎಲ್ಲ ಡಿಫ್ರೆಂಟ್ ಇದೆ. ಪಂಪ್ಕಿನ್ ಬಂದಿದೆ. ಆಮೇಲೆ ಈ ತರ ಮುತ್ತು ಬಂದು 2 ಕಲರ್ ಮಿಕ್ಸ್ ಆಗಿದೆ, 3 ಕಲರ್ ಆಗ್ಬಿಡುತ್ತೆ ಮುತ್ತು ಸೇರ್ಸ್ಕೊಂಡ್ರೆ ಈ ತರದ್ದು. ಆಮೇಲೆ ಗುಂಡು, ಗೋಲ್ಡ್ ಗುಂಡು ಹಾಕಿ ಈ ತರ, ಇದೆಲ್ಲ ಕಂಪ್ಲೀಟ್ ಹೊಸ ಐಟಮು. ಇದುವರೆಗೂ ನೀವು ಎಲ್ಲಿ ನೋಡಿರಕ್ ಕೂಡ ಚಾನ್ಸ್ ಇಲ್ಲ. ತಗೊಳ್ಳೋದು, ಯೂಸ್ ಮಾಡೋದು ಸೆಕೆಂಡ್ರಿ, ನೀವು ನೋಡಕ್ ಕೂಡ ಚಾನ್ಸ್ ಇಲ್ಲ. ಆ ತರ ಡಿಸೈನ್ ಇದು. ತುಂಬಾ ಇದಾವೆ. ಇಲ್ಲ ಅಂತ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಇರೋ ನಂಬರ್ ಒಂದು ಮೆಸೇಜ್ ಆಗ್ತದೆ, ಎಷ್ಟು ಏನು ಅಂತ ಡೀಟೇಲ್ಸ್. ತುಂಬಾ ಸತಿ ಹೇಳ್ತಾನೆ ಇದೀವಿ, ಪ್ರತಿ ಸತಿನೂ ಹೇಳ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನೀವು ಯಾವ್ದು ಇಷ್ಟ ಆಗುತ್ತೆ ಅದನ್ನ ಒಂದು ಸ್ಕ್ರೀನ್ ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ಕಳ್ಸಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಅನ್ನೋದು ಸಿಗುತ್ತೆ. ಇದೆಯಾ ಇಲ್ವಾ, ಇದ್ರೆ ಎಷ್ಟಾಗತ್ತೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೀವು ಎಲ್ಲಿ ಮನೆಯಲ್ಲಿ ಯಾವ ಊರಲ್ಲಿ ಆದ್ರೂ ಇರಿ, ನೀವು ಎಲ್ಲಿದ್ರು ಕೂಡ ನಮ್ಮ ಮನೆ ಕಳ್ಸ್ಕೊಡಿ ಅಂದ್ರೆ DTDC ಕೊರಿಯರ್ ಇಂದ ನಿಮ್ ಮನೆಗೆ ಕಳ್ಸ್ಕೊಡ್ತೀವಿ. ನಿಮ್ ಮನೆಗೆ ಬರೋ ತನಕ ನಮ್ದು ಜವಾಬ್ದಾರಿ ಇರುತ್ತೆ. ಬಂದ್ಮೇಲೆ ಓಪನ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಮಾಡಿ, ಆ ವಿಡಿಯೋದಲ್ಲಿ ಏನಾದ್ರು ಡ್ಯಾಮೇಜು, ಏನಾದ್ರು ಪ್ರಾಬ್ಲಮ್ ಅಂತ ಅನ್ಸಿದ್ರೆ ನಾವು ಅದನ್ನ ವಾಪಸ್ ತಗೊಂಡು ನಿಮ್ಗೆ ಮತ್ತೆ ಬೇರೆದು ಕೂಡ ಕೊಟ್ಟು ಕಳಿಸ್ತೀವಿ. ನೋಡಿ, ಇದಕ್ಕಿಂತ ಕ್ಯೂಟ್ ಇದೆಯಾ? ಯಾವ್ದು ಕ್ಯೂಟ್ ಇದೆ? ನೀವೇ ಹೇಳಿ ಯಾವ್ದು ಕ್ಯೂಟ್ ಇದೆ ಅಂತ. ಅವ್ರು ಹೇಳ್ಬೇಕು, ನೋಡೋರು ಹೇಳ್ಬೇಕು ಯಾವ್ದು ಕ್ಯೂಟ್ ಇದೆ ಹೇಳಿ. ನಾನು ಹಿಡ್ಕೊಂಡಿರೋದಾ, ಈ ಹುಡುಗಿ ಹಿಡ್ಕೊಂಡಿರೋದಾ? ನಾನು ಇಟ್ಕೊಂಡಿರೋದೇ. ಆಯ್ತು. ನೆಕ್ಸ್ಟ್ ಇಲ್ಲಿ ಹಾರ, ಪಟ್ಟಿ ಮತ್ತೆ ಪೆಂಡೆಂಟ್. ಎಲ್ಲ ಫಾಸ್ಟ್ ಫಾರ್ವರ್ಡ್, ಹಂಗೆ ಓದ್ತೀಯ ನೀನು? ಇದೆಲ್ಲ ಬೇಡವಾ? ರಾಣಿ ಹಾರ, ನಾನು ವಿಡಿಯೋ ಮಾಡಿ ತುಂಬಾ ದಿನ ಆಗುತ್ತೆ ಸರ್, ಮಾಡ್ತಾರೆ. ರಾಣಿ ಹಾರ ಫ್ರೆಶ್ ಸ್ಟಾಕ್. ಇದರಲ್ಲಿ ಕೂಡ ಒಂದು 4-5 ಏನೋ ಇದೆ. ರಾಣಿ ಹಾರ ಅಂತ ಕರೀತಾರೆ. ರಾಣಿ ಹಾಕೊಂತ ಇದ್ರು ಅವಾಗ. ಇವಾಗ ನಾನು ಹಾಕೊಂಡ್ರೆ ನಾನು ರಾಣಿ ಆಗೋಗ್ತೀನಿ. ನೀನ್ ರಾಕುಮಾರಿ ಆಗ್ತೀಯ, ನಿಮ್ಮ ಅಮ್ಮ ಹಾಕೊಂಡ್ರೆ ರಾಣಿ ಆಗ್ತದೆ. ಚೆನ್ನಾಗಿದೆ. ಇದೆಲ್ಲ ಕೈಯಲ್ಲಿ ಸುತ್ತಿರೋದಾ? ಎಸ್. ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ, ಬಟ್ ಸ್ಟಿಲ್ ಕೈಯಲ್ಲಿ ಸುತ್ತಿರೋದು ಇದೆಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೆ ಗೋಲ್ಡ್ ಅಲ್ಲಿ ನಿಮ್ಗೆ ಯಾವ ತರ ಸುತ್ತಿರ್ತಾರೆ ಅದೇ ಸೇಮ್ ಟು ಸೇಮ್ ಈ ತರ ಸುತ್ತಿರೋದು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬಟ್ ಕಂಪೇರ್ ಮಾಡ್ಕೊಂಡು ನೋಡಿ, ಈ ಫಿನಿಶಿಂಗ್ ಬರುತ್ತೆ ಅಂದ್ರೆ ಆಮೇಲೆ ಡಿಸೈಡ್ ಮಾಡಿ. ಯಾವ ಕಾರಣಕ್ಕೂ ಈ ಫಿನಿಶಿಂಗ್ ನಿಮಗೆ ಬರಲ್ಲ. ಎಲ್ಲ ಆಚೆರೋದೆಲ್ಲ ಆಲ್ಮೋಸ್ಟ್ ಹುಕ್ ತರ ಕನೆಕ್ಟ್. ಅದು ಇದು ಸುತ್ತೋದಕ್ಕೂ ಕೂಡ ಮಿಷನ್ ಗಳು ಬಂದಿದಾವೆ. ಅದೇ ಬೇರೆ ತರ ಅದ್ರಲ್ಲಿ ಹಾಕ್ಬಿಡ್ತಾರೆ, ಅದು ಪಟ 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 ಸುತ್ತಬಿಡ್ತಾರೆ. ಇದು ಸುತ್ತಬೇಕಂದ್ರೆ ಒಂದೊಂದು ಚೈನ್ 10 ಇಂಚು ಸುತ್ತಬೇಕಂದ್ರೇನೆ, ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ವಾ ನಾನು, 10 ಇಂಚು ಸುತ್ತಬೇಕಂದ್ರೇನೆ ನಿಮಗೆ ಇದು 2 ರಿಂದ 3 ಅವರ್ ಬೇಕು. ಬರೀ ಒಂದು ಲೈನು 10 ಇಂಚು ಸುತ್ತಬೇಕಂದ್ರೆ. ಇದರಲ್ಲಿ ಸ್ಟೆಪ್ಪು ಇದೆ, ಸ್ಟೆಪ್ ಬರುತ್ತೆ. ಆಮೇಲೆ ಇದು ಮಿಕ್ಸ್ಡ್ ಕಲರು. ಇದು ಸುತ್ತೋರು ಇಲ್ದಿರೋದ್ರಿಂದ ಇಷ್ಟು ದಿನ ಜಾಸ್ತಿ ಮಾಡಕ್ ಆಗ್ಲಿಲ್ಲ ನಮ್ಗೆ. ಇವಾಗ ಮತ್ತೆ ಶುರು ಮಾಡಿದೀವಿ. ನಾನು ಕುಂತ್ಕೊಂಡು ಪರ್ಸನಲ್ ಆಗಿ ಸುತ್ತೋರ್ಗೆ ಟ್ರೈನಿಂಗ್ ಕೊಟ್ಟು ಹಿಂಗೇ ಬರ್ಬೇಕು, ಹಿಂಗ್ ಬಂದ್ರೇನೆ ನಾನು ಆಕ್ಸೆಪ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಇದು ಸ್ಟಾರ್ಟ್ ಮಾಡ್ಸಿರೋದು, ಮತ್ತೆ ರೀಸ್ಟಾರ್ಟ್. ಇದು ಮೇಲೆ ಕೂಡ ಪ್ರತಿಯೊಂದು ಕೂಡ ಬೇರೆ ಬೇರೆ ಇರುತ್ತೆ.
ಚೆನ್ನಾಗಿದೆ. ಯುನಿಕ್ ಆಗು ಇದೆ. ಇದು ಗ್ರೀನು ಇದು ಗ್ರೀನ್ ಮೇಲ್ಗಡೆ ವಿಡಿಯೋ ಮುತ್ತು. ಬ್ಲೂ ಕಾಣಿಸ್ತಾ ಇದೆ, ಬಟ್ ಇದು ಗ್ರೀನ್. ಇಲ್ಲ ಗ್ರೀನೇ ಇಲ್ಲ, ಬ್ಲೂ ಇಲ್ವೇ ಇಲ್ಲ ಇದರಲ್ಲಿ, ಯಾವ್ದು ಕೂಡ ಬ್ಲೂ ಇದು ಇಲ್ಲ, ಗ್ರೀನ್ ಎಲ್ಲ ಗ್ರೀನು ರೆಡ್ ಎರಡೇ ಕಲರ್ ಇರೋದು. ನೆಕ್ಸ್ಟ್ ಟೈಮ್ ಕೊಡ್ತೀನಿ ಬ್ಲೂ ಬೇಕಂತ. ಎಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಬಂದಿದೆ. ಹೌದು, ಯಾವುದು ಸೇಮ್ ಇಲ್ಲ, ಎಲ್ಲ different. ಎಲ್ಲ ಕ್ಲಿಯರ್ ಫೋಟೋಸ್ ಇದಾವೆ. ಇದರದ್ದು ಫೋಟೋ ಕಳಿಸಿ ಅಂದ್ರೆ ಎಲ್ಲ ಒಂದು ಒಳ್ಳೆ DSLR ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋಸೇ ಇದಾವೆ. ಆ ಫೋಟೋಸ್ ಕೂಡ ಕಳ್ಸಿಕೊಡ್ತೀವಿ. ಹಾಕಿದ್ದಾರೆ. ಅಂಡ್ ವೆಬ್ಸೈಟ್ ಬಗ್ಗೆ ಹೇಳಲೇ ಇಲ್ಲ, ತುಂಬಾ ದಿನ ಆಯ್ತು ವೆಬ್ಸೈಟ್ ಓಪನ್ ಆಗಿದೆ ಹೌದು. ನಮ್ದು. ವೆಬ್ಸೈಟ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ನೀವು ಈವನ್ ನಮ್ಮನ್ನ ಕೇಳೋ ಅವಶ್ಯಕತೆನೂ ಇಲ್ಲ, ಎಷ್ಟು ಈಸಿ ಮಾಡ್ಬಿಟ್ಟಿದೀವಿ ಕೆಲಸ ಅಂದ್ರೆ. ಲಿಂಕ್ ನಿಮ್ ಗ್ರೂಪ್ ಅಲ್ಲಿ ಇದೀರಾ ಅಂದ್ರೆ ಲಿಂಕ್ ಬರ್ತಾನೆ ಇರುತ್ತೆ, ರೆಗ್ಯುಲರ್ ಆಗಿ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸ್ತಾನೆ ಇರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ನೆಕ್ಲೆಸ್ ಬೇಕಾ, ಹಾರ ಬೇಕಾ, ವಾಲೆ ಬೇಕಾ, ಎಲ್ಲ ಅಲ್ಲಿ ಮೇಲ್ಗಡೆನೆ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಂಡು ಹೋಗಿ ಯಾವ್ದು ಬೇಕು ಯಾವ್ದು ಬೇಕು ಯಾವ್ದು ಬೇಕು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೋಡ್ ಕೊಟ್ಟಿರ್ತೀವಿ, ಡಿಸ್ಕೌಂಟ್ ಕೋಡ್. ವೆಬ್ಸೈಟ್ಗೆ ಅಂತ ಡಿಫ್ರೆಂಟ್ ಆಗಿ ಡಿಸ್ಕೌಂಟ್ ಕೋಡ್ ಕೊಟ್ಟಿರ್ತೀವಿ. ಯಾಕೆಂದ್ರೆ ಜನರಿಗೆ ಅದು ರೂಢಿ ಆಗ್ಲಿ ಅಂತ. ಇಲ್ಲಿಗೆ ಬಂದು ತಗೊಂಡು ಫೋನಲ್ಲಿ ವಾಟ್ಸಪ್ ಅಲ್ಲಿ ಕೇಳಿ ಇದೆಲ್ಲ ಏನ್ ಬೇಕಾಗಿಲ್ಲ ಇನ್ಮೇಲೆ ನಿಮ್ಗೆ. ನೀವು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ಕ್ಲಿಕ್ ಮಾಡಿ, ಕೋಡ್ ಬೈ ಚಾನ್ಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ, ಡಿಸ್ಕೌಂಟ್ ಕೋಡ್ ಏನಿದೆ ಅಮ್ಮ ಅಂತ ಕೋಡ್ ಹೇಳ್ತೀವಿ. ಅದರಲ್ಲಿ ಕೋಡ್ ಹಾಕಿದ್ರೆ ಏನ್ ಪರ್ಸೆಂಟೇಜ್ ಕೊಟ್ಟಿರ್ತೀವಿ ಆ ಪರ್ಸೆಂಟೇಜ್ ಅದರಲ್ಲಿ ಮೈನಸ್ ಕೂಡ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಡಿಸ್ಕೌಂಟ್ ಅಲ್ಲೇ ಆಗ್ಬಿಡುತ್ತೆ. ನೀವು ಫೋನ್ ಪೇ ಇಂದ ಅಲ್ಲೇ ಪೇ ಮಾಡ್ಕೋಬಹುದು. ಪೇ ಮಾಡ್ಬಿಟ್ಟು ಆ ಅಡ್ರೆಸ್ ಅಲ್ಲಿ ಹಾಕಿದ್ರೆ ನಿಮ್ ಮನೆಗೆ ಬಂದ್ಬಿಡುತ್ತೆ. ನೀವು ಇನ್ನೇನು ಮಾಡೋ ಕೆಲಸನೇ ಇಲ್ಲ. ಲಿಂಕ್ ಗ್ರೂಪ್ ಅಲ್ಲಿ ಬರ್ತಾನೆ ಇರುತ್ತೆ. ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಲಿಂಕ್. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ವೆಬ್ಸೈಟ್ ಹೋಗ್ಬಿಡುತ್ತೆ. ಪ್ರತಿ ಐಟಮು ಇರುತ್ತೆ, ಆಲ್ಮೋಸ್ಟ್ ಐಟಮ್ಸ್ ಎಲ್ಲಾನು ಇರುತ್ತೆ ವೆಬ್ಸೈಟ್ ಅಲ್ಲಿ. ನೀವು ಇನ್ನೂ ಬೇಕು ಅಂದ್ರೆ ಅವಾಗ ನಮಗೆ ಕಾಲ್ ಮಾಡಿ, ಅವಾಗ ಕಾಲ್ ಮಾಡಿ ನೀವು ಬೇಕಂದ್ರೆ ನೋಡ್ಕೋಬಹುದು. ಓಕೆನಾ? ಓಕೆ ಸರ್, ಇದು ಈ ತರ ಐಟಮ್ ಹಾರ ಪಟ್ಟಿ ತುಂಬಾ ಇದಾವೆ. ಇದೆಲ್ಲ ಕೂಡ ಕಂಪ್ಲೀಟ್ ಹೊಸ ಐಟಮ್, ಡಿಫ್ರೆಂಟ್ ಹೊಸ ಐಟಮ್ಗಳು. ಪೆಂಡೆಂಟ್ ನೋಡಿ ನಿಮಗೆ ತುಂಬಾ ಚೆನ್ನಾಗಿದೆ ಸರ್. ಫಿನಿಶಿಂಗ್ ಅಂತೂ ಗಂಜಾಮಲ್ಲೋ ನೀವು ನವರತ್ನಲ್ಲೋ ಇಂಥ ಶೋರೂಮಲ್ಲಿ ಮಾತ್ರ ನಿಮಗೆ ಗೋಲ್ಡ್ ಅಲ್ಲಿ, ಅದು ಕೂಡ 916 ಅಲ್ಲಿ ಮಾತ್ರ ಈ ಫಿನಿಶಿಂಗ್ ಸಿಗುತ್ತೆ. ಹೌದು, ಎಲ್ಲಿ ಅಂದ್ರೆ ಅಲ್ಲಿ ಸಿಗಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇದು ಏನ್ ಚೆನ್ನಾಗಿದೆ ನೋಡಿ. ಆ ಥರ ಫಿನಿಶಿಂಗು ಇರೋ ಪೆಂಡೆಂಟ್ಗಳು ಇವೆಲ್ಲ ಕೂಡ 100% ಹ್ಯಾಂಡ್ಮೇಡು ನಕಾಶ್ ವರ್ಕ್ಸು. ನಕಾಶ್ ಕೆಲಸ ಒಂದು ಜಾಗದಲ್ಲಿ, ಸೈಡ್ ಕೆಲಸ ಒಂದು ಜಾಗದಲ್ಲಿ, ಈ ಥರ ಪ್ಲ್ಯಾನ್ ಮಾಡಿ ಮಾಡಿರೋದು ನೋಡಿ. ಇದೆಲ್ಲ ಕೂಡ ನಿಮಗೆ ಸಿಗಲ್ಲ ಹೊರಗಡೆ. ಎಲ್ಲ ಸಂಕಲ್ಪ ಅಂದರೆ ಅಷ್ಟು ಈಸಿ ಅಲ್ಲ. ತುಂಬ ಜನ ಸರ್ ಹೊರಗಡೆ ಸಿಗೋ ಗೊತ್ತಿಲ್ಲದವರು ಏನೋ ಮಾತಾಡ್ತಾರೆ, ಅದು ಬೇರೆ. ನಾವು ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾವು ಏನು ಸ್ಟ್ಯಾಂಡರ್ಡ್ಸಲ್ಲಿದ್ದೀವಿ ಆ ಸ್ಟ್ಯಾಂಡರ್ಡ್ಸಲ್ಲೇ ನಾವು ನಿಂತ್ಕೊಂಡಿದ್ದೀವಿ. ಪೆಂಡೆಂಟ್ಸ್ ಕ್ಲೀನಾಗಿ ತೋರಿಸೋಣ. ಆಮೇಲೆ ಈ ಡಿಸೈನ್ಸು ಡಿಫ್ರೆಂಟ್ ಡಿಸೈನ್ಸು ಅದನ್ನು ಗೊತ್ತು, ಕಸ್ಟಮರ್ಸಿಗೆ ಕೂಡ ಗೊತ್ತು. ಅದು ಮ್ಯಾಚ್ ಆಗೋದೇ ಇಲ್ಲ, ಮ್ಯಾಚ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ. ಒಂದಿದ್ರೆ ಇನ್ನೊಂದಿರಲ್ಲ, ಎರಡು ಸಿಗೋದಂತೂ ಸಂಕಲ್ಪ ಮಾತ್ರ. ಹಾಂ, ಇದು ನೋಡಿ, ಇದಂತೂ ಇದೆಷ್ಟು ಮಾಡಿದ್ವಿ, 20 ಮಾಡಿದ್ವಿ. ಇದು ಒಂದೇ ಕಾಣ್ತಾ ಇದೆ. ಒಂದು ಮಾತ್ರ ಆಲ್ಮೋಸ್ಟ್ ಎಲ್ಲ ಹೋಗಿದೆ ಸರ್. ಇದು ತುಂಬಾ ಚೆನ್ನಾಗಿದೆ. ಎಲ್ಲ ಬೇರೆ ಬೇರೆ ಶಾಪ್ಗಳಿಗೆ ಹೋಗ್ಬಿಟ್ಟಿದ್ದಾವೆ. ಆಮೇಲೆ ಇಂಥವೆಲ್ಲ ಇದು ಕೊಡ್ಬೇಕಂದ್ರೂ ನನಗೆ ಮನಸ್ಸಾಗಲ್ಲ. ಇದು ಹಂಗೆ ಇಟ್ಕೊಂಡಿರ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿದಾವೆ ಸರ್. ಹಂಗೆ ಇಟ್ಕೊಂಡಿಗೆ ಇದ್ರೆ ಅಂದ್ರೆ ಹೆಂಗೆ ಸರ್? ಬೇರೆಯವರು ಹಾಕೋಬೇಕಲ್ವಾ? ಕೊಳ್ಳಿ, ಏನು ಮಾಡೋಣ. ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಸೋ ನೈಸ್ ಸರ್. ಇದು ಸುತ್ತಿರೋದ ಮುತ್ತು? ಇದು ಕೈಯಿಂದ ಸುತ್ತಿರೋದು ಮುತ್ತು. ಮಾಮೂಲಿ ಮುತ್ತಲ್ಲ, ಪಾಲಿಶ್ ಮಾಡಿದ್ರೆ ಶೆಲ್ ತರ ಬಂದ್ಬಿಡುತ್ತೆ, ವೈಟ್ ಇದು ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ. ತುಂಬಾ ಜನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ತುಂಬಾ ಜನರಿಗೆ. ಪಾಲಿಶ್ ಕೊಟ್ರೆ ವೈಟ್ ತರ ಎದ್ದೋಗ್ಬಿಡುತ್ತೆ. ಇದು ಆ ಮುತ್ತು ಅಲ್ಲ, ಇದು ಒರಿಜಿನಲ್ ವಾಟರ್ ಪರ್ಲ್, ಫ್ರೆಶ್ ವಾಟರ್ ಪರ್ಲ್ ಇದು. ಸರ್ ಇದು ಸೊರೋಸ್ಕಿ ಅಲ್ವಾ? ಇದು ಸ್ವರೋಸ್ಕಿ. ಇದು ಸುತ್ತೋದಲ್ಲ, ಥ್ರೆಡ್ ಅಲ್ಲಿ ಹಾಕೋದು ಮಾತ್ರ ಸ್ವರೋಸ್ಕಿ ಯೂಸ್ ಮಾಡ್ತೀವಿ ನೋಡಿ. ಇದು ನಮ್ಮ ಸ್ಪೆಷಲ್ ಏನಂದ್ರೆ, ಈ ತರ ಸುತ್ತಿದ್ರೆ ಪಾಲಿಶ್ ಕಲಿಸ್ಬೇಕು. ಪಾಲಿಶ್ ಅಲ್ಲಿ ಅದು ಜಿಂದಗಿ ಉಳಿಸ್ಕೊಂಡು ಬರಬೇಕು ಅಂದ್ರೆ ಒರಿಜಿನಲ್ಲೇ ಹಾಕ್ಬೇಕು. ಇದು ಪಾಲಿಶ್ಗೆ ಹೋಗಲ್ಲ. ಇದೆಲ್ಲ ರೆಡಿ ಆದ್ಮೇಲೆ ಥ್ರೆಡ್ ಅಲ್ಲಿ ಸುತ್ತೋದು. ಸೊ ಇದು ನಾರ್ಮಲ್ದೇ ಹಾಕಿರ್ತೀವಿ. ಇದರದ್ದು ನಾರ್ಮಲ್ ಪ್ರೈಸೇ ಇರುತ್ತೆ. ಓಕೆ ಸರ್, ತುಂಬಾ ಚೆನ್ನಾಗಿದೆ. ಬೀಡ್ಸ್ ಐಟಮ್ ಅಂತೂ ತುಂಬಾ ಚೆನ್ನಾಗಿದೆ, ಸಪರೇಟ್ ಆಗಿದಾವೆ. ಈವನ್ ಇದರಲ್ಲಿ ನೀವು ಪೆಂಡೆಂಟ್ ಇಷ್ಟ ಆಯ್ತು, ನನಗೆ ಇದು ಬೇಡ ಅಂದ್ರೂ ಕೂಡ ಯಾವ್ದು ಬೇಕಾದ್ರೂ ಎಕ್ಸ್ಚೇಂಜ್ ಮಾಡ್ಕೋಬಹುದಾ? ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲ ನಮ್ಗೆ ಈ ಪಟ್ಟಿನೇ ಬೇಡ, ಬರೀ ಪೆಂಡೆಂಟ್ ಕೊಡಿ ಅಂದ್ರೆ ಪೆಂಡೆಂಟ್ ತಗೊಂಡೋಗಿ ನಿಮ್ಮ ಹತ್ರ ಇರೋ ಪಟ್ಟಿಗೆ ಹಾಕೋಬಹುದು. ಓಕೆ ಸರ್. ಇದು ನೆಕ್ಲೆಸ್ಗಳು
ನೋಡಿ ಈ ಟೈಪ್ ನೆಕ್ಲೆಸ್ಗಳು ತುಂಬಾ ಇದಾವೆ. ಇದು ಕಲೆಕ್ಷನ್. ಇದು ಹಾರಗಳು ಕೂಡ ಇತ್ತು. ಹಾರಗಳೆಲ್ಲ ಸೋಲ್ಡ್ ಔಟ್. ಬರೀ ನೆಕ್ಲೆಸ್ಗಳಿದಾವೆ. ಒಂದ್ಸತಿ ರಿಮೈಂಡ್ ಮಾಡೋಣ ಅಂತ ಜಸ್ಟ್, ಯಾಕಂದ್ರೆ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತಲ್ವಾ. ಹೌದೌದು ಅಭಿನಿರೋ ವಿಡಿಯೋ ಬಂದು ತುಂಬಾ ದಿನ ಇದೆಲ್ಲ ಆಯ್ತು. ವಿಡಿಯೋ ಬಂದೇ ಇಲ್ಲ. ಹೌದು. ಈ ಟೈಪ್ ಎಲ್ಲ ಕೂಡ ನೋಡಿ ತೋರಿಸ್ಬಿಡಿ. ಎಲ್ಲ ಇದಾವೆ ನೋಡಿ. ಡಿಫ್ರೆಂಟ್ ನೋಡಕ್ ಒಂದೇ ತರ ಕಾಣುತ್ತೆ, ಬಟ್ ಎಲ್ಲ ಕೂಡ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಇದೆಲ್ಲ ಕೂಡ ಇದು ಒಂದು ವಾರ 10 ದಿನದ್ದು, ಒಂದು 2 ವಾರದ್ದು ಸ್ಟಾಕ್. ಅವಾಗ್ಲೇ ನೋಡಿರೋದೆಲ್ಲ ಕೂಡ ಈ ವಾರದ್ದು ಮಾತ್ರ. ಈ ವಾರ ಇನ್ನು 1 ತಿಂಗಳದ್ದು 2 ತಿಂಗಳದ್ದು ನೋಡ್ಸ್ಬೇಕಂದ್ರೆ ನಿಮ್ಗೆ ಇನ್ನೂ ತುಂಬಾ ಇದಾವೆ. ಅದು ಕೂಡ ಎಲ್ಲ ತೋರ್ಸ್ಬೇಕಾಗುತ್ತೆ. ನಾನು ಎಲ್ಲ ಬಾಕ್ಸ್ ಗಳಲ್ಲೆಲ್ಲ ಹಾಕಿ ತುಂಬ್ಕೊಂಡು ಇಟ್ಕೊಂಡಿದ್ದೀರಾ. ಓಕೆ, ಕ್ಲಿಯರ್ ಮಾಡ್ತಾನೆ ಇದೀವಿ ಸರ್ ನಾವು. ಇನ್ನು ಕ್ಲಿಯರ್ ಮಾಡ್ತಾನೆ ಇದ್ದೀರಿ. ಎಲ್ಲೋದ್ರು ಮೇಡಮ್? ಪ್ರಿಯಾ ಮೇಡಮ್ ಅರ್ಧ ವಿಡಿಯೋ ತೆಗೆದು ಎಲ್ಲೋ ಓಡೋಗ್ಬಿಟ್ಟಿದ್ದಾರೆ. ಮೇಡಮ್ ಅವ್ರ ಫ್ರೆಂಡ್ ಬಂದ್ರು ಡ್ರಾಪ್ ಮಾಡಕ್ ಹೋಗಿದ್ದಾರೆ ಸರ್. ಓಕೆ. ಏನ್ ಡೌಟ್ಸ್ ನಿಮ್ಗೆ? ಏನಾದ್ರು ಡೌಟ್ಸ್, ಏನಾದ್ರು ಕ್ಲಾರಿಫಿಕೇಶನ್ಸ್ ಇದ್ರೆ ಹೇಳಿ, ಕ್ಲಾರಿಫೈ ಮಾಡ್ಬಿಡೋಣ. ವಿಡಿಯೋದಲ್ಲೇ ನಮ್ಗೆ ಏನಿದ್ರು ಕೂಡ ಹೇಳಕ್ ಆಗೋದು. ನಮ್ ರೆಗ್ಯುಲರ್ ಕಸ್ಟಮರ್ ಹತ್ರ ಏನಾದ್ರು ಆಫರ್ ಕೊಡಿ ಸರ್. ಒಂದಿನಕ್ಕಾದ್ರೂ ದಿವಾಲಿಗೆ ರಿಕ್ವೆಸ್ಟ್ ಇವತ್ತು ಮಾಡ್ಕೊಂಡು ಕಲಿಸಿ ಇವತ್ತು ವಿಡಿಯೋ ಮಾಡಿದ್ರೆ ಬೆಳಗ್ಗೆ ಪೋಸ್ಟ್ ಆಗುತ್ತೆ ಅನ್ಕೊಳ್ಳಿ. ಆಯ್ತು. ರಿಕ್ವೆಸ್ಟ್ ತುಂಬಾ ರಿಕ್ವೆಸ್ಟ್ ದೀಪಾವಳಿಗೆ ಬರೀ 3 ದಿನ ಮಾತ್ರ. ಬರೀ 3 ದಿನ. 19, 20, 21, 22 4 ದಿನ ಆಯ್ತು. 4 ದಿನ 22 25% 10,000 ಮೇಲೆ ಏನೇ ತಗೊಳ್ಳಿ, ಬರೀ 4 ದಿನ 25%ಗೆ ಏನ್ ಬೇಕಾದ್ರೂ ಎಕ್ಸ್ಟ್ರಾ ತಗೊಳ್ಳಿ. ವ್ಯಾಲ್ಯೂನಾ ಸರ್ ಇದು? ವ್ಯಾಲ್ಯೂನೇ 10,000 ಅಬೋ ಇದ್ರೆ 10,000 ಅಬೋ ಎಷ್ಟು ಬೇಕಾದ್ರೂ ತಗೊಳ್ಳಿ. ಬರೀ 4 ದಿನ. ಲಾಸ್ಟ್ ಟೈಮು 50,000 ತಗೊಂಡ್ರೆ 25% ಅಂತ ಹೇಳಿದ್ವಿ. ಬಟ್ ಇವಾಗ 10,000ಕ್ಕೂ ಕೂಡ 25% ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ದೀಪಾವಳಿ ಹಬ್ಬ ಇದೆ. ರೇಟ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ದಿನ ಕೊಡಕ್ ಆಗಲ್ಲ. ಬರೀ 4 ದಿನ ಅಷ್ಟೇ. ಹ್ಯಾಪಿನಾ? ಹ್ಯಾಪಿ ಸರ್. ಆಮೇಲೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ನೆಕ್ಲೆಸ್ ಗಳು ಒಂದು 50 ಕೊಟ್ಟಿದ್ವಿ. ಎಷ್ಟು ಮಿಕ್ಕಿದಾವೆ? ಇಷ್ಟ ಮಿಕ್ಕಿದಾವೆ. 1 ತಿಂಗಳಾಯ್ತು ಕೊಟ್ಟು. ಇದರದ್ದು ಕೂಡ ವಿಡಿಯೋ ಮಾಡಿಲ್ಲ. ತುಂಬಾ ಜನ ಮೊದ್ಲು ಕೇಳ್ತಾ ಇದ್ರು ಈ ತರ ನೆಕ್ಲೆಸ್ ಮಾಡಿದ್ರೆ ತೋರಿಸಿ ಅಂತ. ಇಷ್ಟಿದಾವೆ. ಇನ್ನು ಸ್ವಲ್ಪ ಇರ್ಬೇಕು ಬಾಕ್ಸ್ ಅಲ್ಲಿ. ಇನ್ನೊಂದು 5-6 ಇದೆ. ಸಿಂಗಲ್ ಲೈನ್ ಕೂಡ ಇದಾವೆ. ಸಿಂಗಲ್ ಲೈನ್ ಅವಾಗ್ಲೇ ನೋಡ್ತಾ ಇದ್ದೆ. ಸಿಂಗಲ್ ಲೈನ್ ಒಂದು ಪೀಸ್ ಇದೆ ಸರ್. ಹೌದಾ? ಇಲ್ಲಿದೆ ನೋಡಿ ಸರ್. ಇಲ್ಲ ಇದಾವೆ. ಒಂದೇನಾ ಇರೋದು? ಒಂದೇ ಇರೋದು. ಆಯ್ತು, ಪರವಾಗಿಲ್ಲ. ಬೈ ಚಾನ್ಸ್ ಯಾರಾದ್ರೂ ಇವಾಗ ಸಿಂಗಲ್ ಲೈನ್ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಇದು 3 ಇದೆ, ಇದು ಬೇಡ ನನಗೆ ಒಂದೇ ಕೊಡಿ ಅಂದ್ರೆ ಈ 2 ತೆಗೆದ್ಬಿಟ್ಟು ಕೊಡಿ, ಏನ್ ಪರವಾಗಿಲ್ಲ. ರಿಮೂವ್ ಮಾಡಿ ಕೊಡಿ. ಸೈಡ್ 2 ತೆಗೆದು ಸೆಂಟರ್ ಮಾತ್ರ 1 ಬೇಕಂದ್ರೂ ಕೊಡಿ. ಇದು ಎಲ್ಲ ಕೂಡ 3 ಇದಾವೆ. ಇದೊಂದು ಸಿಂಗಲ್ ಇದೆ. ಸ್ಟೋನ್ ನೆಕ್ಲೆಸ್, ಸ್ಟೋನ್ ಪೆಂಡೆಂಟ್ ಇರೋದು. ಆಮೇಲೆ ನವರತ್ನದಲ್ಲಿ ತುಂಬಾ ಇದಾವೆ. ನವರತ್ನ ನೆಕ್ಲೆಸ್, ಪೆಂಡೆಂಟು, ಅದರಲ್ಲಿ ಇಷ್ಟೆಲ್ಲ ಇದಾವೆ. ಪೆಂಡೆಂಟು ಡಿಫ್ರೆಂಟ್, ಬಟ್ ಈ ಚೈನ್ ಮಾತ್ರ ಸೇಮ್ ಬರುತ್ತೆ. ಆಮೇಲೆ ಇದು ನಾನ್ ಟೈಪ್ ಅಲ್ಲಿ ಇದು ಡಿಫ್ರೆಂಟ್ ವರ್ಕ್. ಇದು ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಹಾಕೊಂಡ್ರೆ. ಸೊ ಇದರಲ್ಲಿ ತುಂಬಾ ಡಿಸೈನ್ಸ್ ಇದಾವೆ. ಆಮೇಲೆ ಕಂಟಿ ಟೈಪು ಡಿಸೈನ್ಸ್ ಇದಾವೆ. ಕಂಟಿ ಟೈಪು ಇಲ್ಲೊಂದಿದೆ, ಇಲ್ಲೊಂದಿದೆ. ಇದೆಲ್ಲ ಕೂಡ ಕಂಟಿ ಟೈಪು. ನಾನ್ ಟೈಪು ತುಂಬಾ ಚೆನ್ನಾಗಿದಾವೆ. ಅಂಡ್ ತುಂಬಾ ಕಲೆಕ್ಷನ್ ಇದೆ. ಸೊ ಯಾರಿಗ್ ಬೇಕು, ಈ ನಡುವೆ ವಿಡಿಯೋಗಳು ಆಗ್ಲಿಲ್ಲ. ವಿಡಿಯೋಗಳು ತುಂಬಾ ರೇರ್ ಆಗಿ ಹಾಕ್ತಾ ಇದೀವಿ. ಅದರಿಂದ ವಿಡಿಯೋ ಬಂತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಹಾಕೊಂಡು ಬುಕ್ ಮಾಡೋರು ಜಾಸ್ತಿ ಇರ್ತಾರೆ. ಬ್ಯಾಕ್ ಸೈಡ್ ನೆಕ್ ಅಲ್ಲಿ ಒಂದು ಪೀಸ್ ಇದೆ. ಆತರ ತುಂಬಾ ಕಸ್ಟಮರ್ ಕೇಳ್ತಾ ಇದ್ದಾರೆ. ಅಡ್ಡಿಗೆ ಹೌದು. ಇದರ ಬಗ್ಗೆ ಜಸ್ಟ್ ಇವಾಗ ತಾನೇ ಒಬ್ಬ ಕಸ್ಟಮರ್ ಹೇಳಿದೆ. ಇದೇನ್ ಗೊತ್ತಾ, ಇದು ಸಿಲ್ವರ್ ಅನ್ನೋದನ್ನ ಮರಿಬೇಕು. ಯಾಕೆಂದ್ರೆ ಈ ಕೆಲಸ ಮಾಡೋದು ಬರೀ ಗೋಲ್ಡ್, ಡೈಮಂಡ್ಸ್ ಇಲ್ಲ ಸೊರೋಸ್ಕಿ ಸ್ಟೋನ್ಸ್. ಆ ಕೆಲಸದಲ್ಲಿ ಅದರಲ್ಲಿ ಮಾತ್ರ ಈ ಕೆಲಸ ಆಗೋದು. ಬೇರೆ ಯಾರು ಕೂಡ ಈ ಕೆಲಸ ಮಾಡಲ್ಲ. ನೋಡಿ, ನೀವು ಡೈಮಂಡ್ ನೆಕ್ಲೆಸ್ ತಗೊಂಡ್ ನೋಡಿದ್ರು ಕೂಡ ಇದು ಸೇಮ್ ಟು ಸೇಮ್ ಫಿನಿಶಿಂಗ್ ಇರುತ್ತೆ. ಈ ತರ ಒಳಗಡೆ ಚೈನ್ ಹೋಗಿ ಈ ತರ ಸ್ಟಿಫ್ ಆಗಿದ್ದು ಇದು. ಸೊ ಇದನ್ನ ಮಾಡಿಸ್ಬೇಕಂದ್ರೆ ನಾನೆಲ್ಲಾ ಕೆಲಸ ಬಿಟ್ಕೊಂಡು ಕುಂತ್ಕೋಬೇಕು. 1 ತಿಂಗಳ ಕುಂತ್ಕೊಂಡ್ರೆ 4 ಮಾಡೋಕ್ಕಾಗತ್ತೆ. 1 ತಿಂಗಳಿಗೆ 4 ಪೀಸ್ ಮಾಡ್ಬೋದು. ಇಲ್ಲ ಮಾಡೋರಿಗೆ ಕೊಟ್ರೆ, ಅವರು ಡೈಮಂಡ್ ಕೆಲಸ ಮಾಡೋರು, ಅವರು ಕೆಲಸ ಇಲ್ಲ ಅನ್ನೋ ಟೈಮ್ ಅಲ್ಲಿ ಅವಾಗ ಸ್ವಲ್ಪ ಮಾಡಿ 6 ತಿಂಗಳಕ್ಕೆ 10 ಪೀಸ್ ಕೊಡ್ತಾರೆ. 6 ತಿಂಗಳಿಗೆ 10 ಪೀಸ್. ಅದಕ್ಕಿಂತ ಜಾಸ್ತಿ ಮಾಡಕ್ಕೂ ಆಗಲ್ಲ. ಇದು 2-3 ಕೆಲಸ ಮಾಡಿದ್ರೆ. ಸೊ ಅದರಿಂದ ಈ ಕೆಲಸಕ್ಕೆ ಡಿಮ್ಯಾಂಡ್. ಇದು ಸಿಗೋದೇ ಕಷ್ಟ. ಸೊ ಸಿಕ್ಕಿದೆ ಅಂದ್ರೆ ತಿರುಪ್ತಿ ಪ್ರಸಾದ ಸಿಕ್ತಂಗೆ. ಅದು ಸಿಗ್ತಾ ಇಲ್ಲ ಅಂತಾರಲ್ಲ ಸರ್. ಒಂದೇ ಒಂದು ಇದೆಯಲ್ಲ. ಅಲ್ಲ, ನಮ್ ಕಸ್ಟಮರ್ಸ್ ನಮ್ಮ ಗೊತ್ತಲ್ವಾ, ನಮ್ಮ ಅಕ್ಕ ತಂಗಿರು ಹೆಂಗಿರ್ತಾರ.
ಒಂದು ನೋಡಿದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಗೊತ್ತಾಗ 5-6 ತೋರಿಸ್ಬೇಕು. 5-6 ತೋರಿಸಿದ್ರೆ ಅವಾಗ ನನಗೆ ಬೇಕು ಅಂತಾರೆ. ಯಾರೊಬ್ರು ಒಂದು ವಾರಕ್ಕೆ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಒಂದು ಮಿಕ್ಕತ್ತೆ, ಒಂದೇನಾ ಅಂತಾರೆ. ಹೌದು. ಏನ್ ಮಾಡಕ್ಕಾಗಲ್ಲ. ಒಂದೇನಂದ್ರೆ ಅದು ಆ ಒಂದು ಇರೋದು ತುಂಬಾ ಜಾಸ್ತಿ. ಜಾಸ್ತಿ. ಆಮೇಲೆ ಹ್ಯಾಂಗಿಂಗ್ಸ್, ಸ್ಟೋನ್ ಹ್ಯಾಂಗಿಂಗ್ಸ್, ಕುಂದನ್ ಹ್ಯಾಂಗಿಂಗ್ಸ್, ಡೈಮಂಡ್ ಫಿನಿಶಿಂಗ್ ಎಲ್ಲ ಇದಾವೆ. ಸೊ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಇದೆ. ಆಲ್ಮೋಸ್ಟ್ ಅವಾಗ್ಲೇ 40 ನಿಮಿಷ ಆಗ್ಬಿಟ್ಟಿದೆ. ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡೋಣ. ಆಯ್ತು, ತಗೊಂಡಿದ್ದೀನಿ. ಓಕೆ, ಇದು ಹ್ಯಾಂಗಿಂಗ್ಸ್, ವಿಕ್ಟೋರಿಯನ್ ಹ್ಯಾಂಗಿಂಗ್ಸ್, ಡೈಮಂಡ್ ಫಿನಿಶಿಂಗ್ ಹ್ಯಾಂಗಿಂಗ್ಸ್, ಜುಮ್ಕಿ, 3D ವರ್ಕ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರೀಸು ಕವರ್ ಆಗಿದ್ದಾವೆ. ಎಲ್ಲ ತೋರ್ಸಕ್ ಆಗ್ತಾ ಇಲ್ಲ, ಎಲ್ಲ ತೋರ್ಸಕ್ ಆಗೋದು ಕೂಡ ಇಲ್ಲ. ಏನೇನ್ ಸಮಥಿಂಗ್ ಸ್ಪೆಷಲ್ ಅಂತ ಇರೋದು ಮಾತ್ರ ತೋರಿಸ್ತಾ ಇದೀವಿ. ಎಲ್ಲ ಕುಂದನ್ ವರ್ಕ್, ಕುಂದನ್ ಚೌಕರ್ಗಳು, ಕುಂದನ್ ಹಾರ. ಇದು ಒಂದ್ ಹಾಕೊಂಡ್ರೆ ಸಾಕು ಫಂಕ್ಷನ್ಗೆ, ಫುಲ್ ಗ್ರ್ಯಾಂಡ್ ಲುಕ್. ಇದೆಲ್ಲ ಕೂಡ ಇದಕ್ಕೆ ಇದು ಚಿಕ್ಕದಾಗಿದೆ, ಬಟ್ ಇಲ್ಲಿಂದ ಅದು ನಮ್ಮ ಆಪ್ಷನ್. ಇಲ್ಲಿ ನೋಡಿ, ಇದು ಆಲ್ಮೋಸ್ಟ್ ಸೇಮು, ಬಟ್ ಇದಕ್ಕೆ ಚೈನ್ ಕೊಟ್ಟಿದೀವಿ, ಇದಕ್ಕೆ ಚೈನ್ ಕೊಟ್ಟಿಲ್ಲ. ಇದಕ್ಕೆ ನೀವು ಬೀಡ್ಸ್ ಹಾಕೋಬಹುದು, ಇಲ್ಲ ಮುತ್ತಿನ ಚೈನ್ ಹಾಕೋಬಹುದು, ನಿಮ್ ಚಾಯ್ಸ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ಇದು ಆಲ್ಮೋಸ್ಟ್ ಎರಡು ಸೇಮ್ ಇದು. ಆಮೇಲೆ ಇನ್ನು ಸ್ಪೆಷಲ್ ಐಟಮ್ ಅಂದ್ರೆ ಇದೊಂದು ಕಂಠಿ ಟೈಪು. ಇವೆಲ್ಲ ಕೂಡ ಅಷ್ಟೇ ಯುನಿಕ್ ಐಟಮ್ಸ್, ಸಿಂಗಲ್ ಪೀಸು. ಎರಡನೇದು ನೀವು ಬೇಕಂದ್ರೂ ಮಾಡಕ್ಕಾಗಲ್ಲ, ಏನ್ ಮಾಡಿದ್ರು ಸಿಗಲ್ಲ. ಇದು ಯಾರಿಗೆ ಸಿಗತ್ತೆ ಅವ್ರಿಗೆ ಅಷ್ಟೇ. ಲಕ್ಕಿ ಪರ್ಸನ್ ಹೌದಾ ಅಲ್ವಾ ಅದು ಅವರೇ ನೋಡ್ಕೊಳ್ಳಿ, ನಾವ್ ಹೇಳಲ್ಲ. ಅದು ನಮ್ ಕೆಲ್ಸದ ಬಗ್ಗೆ ಗೊತ್ತಿರೋರಿಗೆ ಗೊತ್ತು ನಾವು ಲಕ್ಕಿ ಪರ್ಸನ್ ಅಂತ. ಎಷ್ಟೋ ಜನ ಹೇಳಿದ್ದಾರೆ ಕೂಡ ಆತರ. ಯಾವುದೇ ಇರ್ಲಿ, ಇದೆಲ್ಲ ಕೂಡ ಯುನಿಕ್. ಒಂದೊಂದು ಪೀಸೇ ಇರುತ್ತೆ, ಎರಡನೇ ಪೀಸ್ ನಿಮ್ಗೆ ಕೊಡೋದೇ ಇಲ್ಲ, ನಾವು ಮಾಡೋದೇ ಇಲ್ಲ. ಬೇಕಂದ್ರೂ ಕೊಡಲ್ಲ, ಇನ್ನೊಬ್ಬರಿಗೆ ಕೊಡಕ್ ಹೋಗೋದೇ ಇಲ್ಲ. ಇದು ನೋಡಿ, ಇದೆಲ್ಲ ಕೂಡ ಇದೆಲ್ಲ ಡಿಫ್ರೆಂಟ್ ಐಟಮ್, ತುಂಬಾ ರೇರ್ ಐಟಮ್ಸ್. ಇದೆಲ್ಲ ಬೇಕಂದವಾಗ ಸಿಗಲ್ಲ, ಇದು ತೆಗೆದು ಇಟ್ಕೊಂಡು ಇರ್ಬೇಕು ಅಷ್ಟೇ. ಆಮೇಲೆ ಇದೆಲ್ಲ ರೆಗ್ಯುಲರ್. ಇದೊಂದು ಮ್ಯಾಂಗೋ ಹಾರ ಯಾರೋ ಒಬ್ರು ಕೇಳ್ತಾನೆ ಇರ್ತಾರೆ ಯಾವಾಗ್ಲೂ, ಅದಕ್ಕೆ ಇದು ಯಾವಾಗ್ಲೂ ನಾವು 1-2 ಪೀಸ್ ಇಟ್ಟಿರ್ತೀವಿ. ಈ ಮ್ಯಾಂಗೋ ಹಾರ ಗೋಲ್ಡ್ ಅಲ್ಲಿ ಮಾಡಿಸ್ಕೊಂಡ್ರೆ ಎಷ್ಟಾಗ್ಬೋದು ಸರ್? ಎಷ್ಟಾಗತ್ತೆ ಗೆಸ್ ಮಾಡಿ ಯಾರಾದ್ರು? ವೇಟ್ ಹೇಳಿ ಸರ್. ಗೋಲ್ಡ್ ಅಲ್ಲಿ ಮಾಡ್ಬೇಕಂದ್ರೆ ಇದು ಆಕ್ಚುಲ್ ಆಗಿ ಇದು 230 ರಿಂದ 250 ಗ್ರಾಮ್ ಬರುತ್ತೆ. ಇದರಲ್ಲಿ ಎಲ್ಲ ಮೈನಸ್ ಹೋಗಿ ಒಂದು 150 ಗ್ರಾಮ್ ಬಂದ್ಬಿಡುತ್ತೆ. 150 ಗ್ರಾಮ್ ಬರುತ್ತೆ ಅಂದ್ರೆ ಇವಾಗ ಇರೋ ರೇಟಿಗೆ, ಇವಾಗ ಇರೋ ಇದಕ್ಕೆ 15 ಎಲ್ಲಿದ್ದೀರಾ ನೀವು? ಚಿನ್ನ ಇವಾಗ 12,000 ಗ್ರಾಮ್ ಅಂದ್ರೆ ನಿಮ್ಗೆ 20,000 ಮೇಕಿಂಗು, ವೇಸ್ಟೇಜ್ ಎಲ್ಲ ಸೇರಿ 20,000 ಅಲ್ಲ, ಸಾರಿ 20,000 ಎಲ್ಲಿ ಬರುತ್ತೆ ನಿಮ್ಗೆ? 20 ಲಕ್ಷ. 20 ಲಕ್ಷದ್ದು ನಿಮಗೆ ಎಷ್ಟು ಕೊಡ್ತಾ ಇದೀವಿ ನಾವು? ಒಂದು 70,000. 70,000. 20 ಲಕ್ಷದಲ್ಲಿ ನೀವು ಬರೀ ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರ 2 ಲಕ್ಷ. ಅದ್ರಲ್ಲೂ ಈ ಸ್ಟೋನ್ಸ್ಗೆ ಇನ್ನೊಂದು 2 ಲಕ್ಷ ಕೊಟ್ಟಿರ್ತೀರಾ. ಸ್ಟೋನ್ಸ್ ಇದೆಲ್ಲ ಯಾಕಂದ್ರೆ ರೂಬಿ, ಎಮ್ರಲ್ ಇದೆಲ್ಲ. ಬಟ್ ನಾವು ಸ್ಟೋನ್ಸ್, ಗಿನ್ಸ್ ಎಲ್ಲ ಹಾಕಿ ಬೆಳ್ಳಿ ಸಮೇತ ನಿಮಗೆ ಒಂದು 70 ರಿಂದ 75,000 ಕೊಡ್ತೀವಿ. ಬಟ್ 5 ವರ್ಷ ಯೂಸ್ ಮಾಡಿದ್ರೆ ಆ 75,000 ಕೂಡ ವಾಪಸ್ ಕೊಡ್ತೀವಿ, ಗ್ಯಾರಂಟಿ. 3 ವರ್ಷಕ್ಕೇನೆ ಕೊಟ್ಟಿದೀವಿ, ಇವಾಗ ಕೊಡ್ತಾ ಇದೀವಿ ಆಲ್ರೆಡಿ. 3 ವರ್ಷದಿಂದ ಯಾರ್ಯಾರು ಏನ್ ತಗೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಅವ್ರು ಏನ್ ಕೊಟ್ಟಿದ್ದಾರೆ ಆ ಅಮೌಂಟ್ ಇವಾಗ ಬಂದ್ಬಿಡ್ತಾ ಇದೆ ಅಷ್ಟು, ಯಾಕಂದ್ರೆ ಅಷ್ಟು ರೇಟ್ ಆಗಿದೆ ಅಲ್ವಾ. ಸೊ ಆದ್ರೂ ಕೂಡ ಇವಾಗ ಮತ್ತೆ ನಾವು 5 ವರ್ಷ ಇಟ್ಕೊಂಡು ನಿಮ್ ದುಡ್ಡು ನಿಮ್ಗೆ ಬರುತ್ತೆ ಅಂತ ಹೇಳ್ತಾನೆ ಇದೀವಿ. ಆಮೇಲೆ ನೋಡಿ, ಇದು ಸೂಪರ್ ಬಂದಿದ್ದಾರೆ ಮೇಡಮ್. ನಿಮ್ಗೋಸ್ಕರನೇ ವೇಟಿಂಗ್ ಸರ್. ಹಾಯ್ ಸರ್, ನನ್ಗೆ ವೇಟ್ ಮಾಡಿ ನೀವೇ ಮಾಡ್ಕೊಬಿಟ್ರಾ? ಅಷ್ಟೇ, ಏನ್ ಮಾಡೋದು. ಇದು ಬಂದು 3D ಡಾಬು. 3D ಡಾಬು. ಇದೆಲ್ಲ ಕೋರಲ್ ಒರಿಜಿನಲ್ ನಿಮಗೆ ಸಿಗ್ಬೇಕಂದ್ರೆ 1 ಗ್ರಾಮ್ 3,000, 4,000 ಆ ತರ ಇದಾವೆ. ಬಟ್ ಅಷ್ಟಷ್ಟು ಕಾಸ್ಟ್ಲಿ ತಂದು ಹಾಕಿ ನಾವು ಅದು ಮಾಡಕ್ ಆಗಲ್ಲ. ಸೊ ಒರಿಜಿನಲ್ ಅಲ್ಲ, ಬಟ್ ಸಿಮಿಲರ್ ಟು ಒರಿಜಿನಲ್ ಆ ಕ್ವಾಲಿಟಿ ಹಾಕಿರ್ತೀವಿ. ಇದೆಲ್ಲ ವರ್ಕ್ ಕೂಡ ನೋಡಿ, ವರ್ಕ್ ಜೂಮ್ ಮಾಡಿ ತೋರಿಸಿ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಂದು ಕೂಡ ಡೀಟೈಲ್ ಆಗಿರುತ್ತೆ, ಯಾಕಂದ್ರೆ ಇದು 3D ವರ್ಕ್ ಆಗಿರೋದ್ರಿಂದ. ಆಮೇಲೆ ಇದಂತೂ ಸೂಪರ್.
ಇದನ್ನ ನಾನು ವಿಡಿಯೋ ಮಾಡೋದಕ್ಕೆ ಒಂದ್ ದಿನ ಪೂರ್ತಿ ಟೈಮ್ ತಗೊಂಡಿದ್ದೀನಿ, ಆದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ತುಂಬಾ ಇಲ್ಲಿ details ಇದಾವೆ ಇದು. ರಿಯಲ್ ಆಗಿ ಕಾಣೋದಕ್ಕೆ ನಾನು ವಿಡಿಯೋ ಮಾಡಿದ್ರೆ ಅದರಲ್ಲಿ ಬಂದಿಲ್ಲ, ಬರೋದೇ ಇಲ್ಲ ಕ್ಲಾರಿಟಿ. ಮಾಡಿ 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 ಸಾಕಾಗೋಗಿದೆ, ಅಷ್ಟು ಕ್ಲಾರಿಟಿ ಇದೆ ಈ ವರ್ಕ್ ಅಲ್ಲಿ. Actually ಇಲ್ಲಿ ಪೂರ್ತಿ ರಾಮಾಯಣ ಸ್ಟೋರಿನೇ ಇದ್ದಂಗಿದೆ. ಹೌದು ಹೌದು ಹೌದು, ಇದೆಲ್ಲ ಕಂಪ್ಲೀಟ್ ರಾಮಾಯಣ ಸ್ಟೋರಿ ಇದೆ ಇಲ್ಲದ್ರಲ್ಲಿ. ಆಮೇಲೆ ಕ್ಲೋಸ್ ಸೆಟ್ಟಿಂಗ್, ಡೈಮಂಡ್ ಫಿನಿಶಿಂಗ್, ವಾಲೆಗಳು ಇಲ್ಲಿ ಇದೆಲ್ಲ ಕೂಡ ಡಿಫ್ರೆಂಟ್ ಹೊಸ ವರ್ಕ್ ಇದೆಲ್ಲ ಕೂಡ. ಜುಮ್ಕಿಗಳು ಸ್ವಲ್ಪ ಕಡಿಮೆ ಇದೆ, ಒಂದು ವಾರ ಟೈಮು. ಒಂದು ವಾರದಲ್ಲಿ ನಿಮ್ಗೆ ಅರೌಂಡ್ ಒಂದು 200 ಜೊತೆ ತನಕ ರೆಡಿ ಆಗ್ತಾ ಇದಾವೆ. ಒಂದು ವಾರದಲ್ಲಿ ರೆಡಿ ಇರುತ್ತೆ. Okay. ಆಮೇಲೆ ಇನ್ನೇನಾದ್ರೂ ಕೇಳೋದಿದ್ಯಾ? ಒಂದ್ಸತಿ ಅಂಗಡಿ ತೋರ್ಸು, ಒಂದ್ಸತಿ ಅಂಗಡಿ ತೋರ್ಸ್ಬಿಡಮ್ಮ. ಎಲ್ಲ ನೀನಿಲ್ಲ ಅಂದ್ರೆ ನಾವೇನ್ ಕೆಲಸ ಮಾಡಲ್ವಾ? ನೀನ್ ಇದ್ರೇನೆ ಕೆಲಸ ಮಾಡ್ತೀವಿ ಅಲ್ವಾ? ಒಂದ್ಸತಿ ಸುಮ್ನೆ ಹಂಗ್ ತೋರ್ಸ್ಬಿಡ ಅಂಗಡಿ. ಇದ್ರಲ್ಲಿ ಯಾವ್ದು ತೋರ್ಸ್ಲೇ ಇಲ್ಲ ನಾವು. ಜಡೆ ಬೇಕಂದ್ರೆ ಜಡೆಗಳು ಇದಾವೆ. ಬೈ ಚಾನ್ಸ್ ಉದ್ದ ಜಾಸ್ತಿ ಆಗುತ್ತೆ, ನಮಗೆ ಕಡಿಮೆ ಮಾಡಿ ಕೊಡಿ ಅಂದ್ರೇನು ಕಡಿಮೆ ಮಾಡಿ ಕೊಡ್ತೀವಿ. ನೋಡಿ, ಆಂಟಿಕ್ ಸ್ಟೈಲ್ ಜಡೆ ಇದೆ, ಫುಲ್ ಗ್ರ್ಯಾಂಡ್ ಲುಕ್. ಎಷ್ಟು ಇದೆ ಸರ್ ಇದು? ಉದ್ದನ 26 ಇಂಚ್ ಇರುತ್ತೆ ನಾರ್ಮಲ್ ಆಗಿ ಬರೋದೇ 26 ಇಂಚು. ಇದು ಏನ್ ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಇಷ್ಟು ಉದ್ದ ಬೇಡ ಅಂದ್ರೆ ಲಿಂಕ್ಸ್ ತೆಗೆದ್ಬಿಟ್ಟು ಕೊಡ್ತೀವಿ, ಏನ್ ಪರವಾಗಿಲ್ಲ. ನೋಡಿ, ಇನ್ನು ಯೂನಿಕ್ ಐಟಮ್ ಎಲ್ಲ ಒಳಗಡೆ ಇಟ್ಟಿದ್ದಾರೆ, ತೋರಿಸ್ಲೇ ಇಲ್ಲ ನಿಮ್ಗೆ. ಹೆಂಗಿದೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಇದು. ತುಂಬಾ ಚೆನ್ನಾಗಿದೆ ಸರ್ ಅಲ್ವಾ? ಓಕೆ, ಆಯ್ತು, ಮುಗೀತು. ಇನ್ನು ಜಾಸ್ತಿ ಬೇಡ, ಆಗ್ಲೇ ಇವಾಗ ಎಷ್ಟು 45 ನಿಮಿಷ ಬೇರೆ ಜಾಸ್ತಿ ಆಯ್ತು. ಸಾಕ್ಬಿಡಿ, ಕ್ಲೋಸ್ ಮಾಡೋಣ, ನಾನು ತೋರಿಸಿ. ಓಕೆನಾ? ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಕ್ವಶನ್ಸ್ ಇದೆಯಾ? ಏನಿಲ್ಲ, ಮುಗೀತು. ಸರ್ಪ್ರೈಸ್ ಆಗಿ ಒಂದು ಕೊಟ್ರಿ, ಅದೇ ಸಾಕು. ಕಸ್ಟಮರ್ ಹ್ಯಾಪಿ ಆಗ್ಬಿಡ್ತಾರೆ ವಿಡಿಯೋ ನೋಡಿದ್ರೆ. ಆಯ್ತು 25% ವ್ಯಾಲ್ಯೂ. ಆಯ್ತು, ಓಕೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ, ನಮ್ದು ವಿಡಿಯೋಸ್ ಏನಿದ್ರು ಹೊಸ ವಿಡಿಯೋಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಏನೇ ನಿಮಗೆ ಡೌಟ್ಸ್ ಏನಾದ್ರು ಇದ್ರು, ಏನಾದ್ರು ಕ್ಲಾರಿಫಿಕೇಶನ್ ಇದ್ರು ಕೂಡ ಕೆಳಗಡೆ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಬರ್ತೀರಾ. ಕಾಮನ್ ಆಗಿ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಆಮೇಲೆ ವೆಬ್ಸೈಟ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀವಿ. ವೆಬ್ಸೈಟ್ ಅಲ್ಲಿ ಏನಾದ್ರು ಬುಕ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಹೋಗಿ ನೀವು ಬುಕ್ ಮಾಡ್ಕೋಬಹುದು. ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ತುಂಬಾ ಜನರಿಗೆ, ಗೋಲ್ಡ್ ಅನ್ನ ಒಡವೆಗಳು ಮಾಡಿಸ್ಕೊಳಕ್ ಹೋಗ್ಬೇಡಿ, ಬಿಸ್ಕೆಟ್ ತೆಗೆದು ಇಟ್ಕೊಂಡಿರಿ. ಆ ತರ ಬಿಸ್ಕೆಟ್ ತಗೋಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ, ನಾನು ಬಿಸ್ಕೆಟ್ ಕೂಡ ಕೊಡಿಸ್ತೀನಿ. ಆ ಬಿಸ್ಕೆಟ್ ಇಟ್ಕೊಂಡಿರಿ. ಅದನ್ನ ಒಡವೆ ಮಾಡಿಸ್ಕೊಳ್ಳೋ ಬದಲು ಮಾಡಿಸ್ಕೊಳಕ್ ಕೊಡೋ ದುಡ್ಡಲ್ಲಿ ಬೆಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಹತ್ರನೇ ತಗೊಳ್ಳಿ ಅಂತ ನಾನೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನಿಮ್ಗೆ ಎಲ್ಲಿ ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಯೂಸ್ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು. ನಮ್ಮ ಹತ್ರನೇ ಬಂದು ತಗೊಳ್ಳಿ ಅಂತ ನಾನು ಯಾವತ್ತೂ ಹೇಳಲ್ಲ, ಯಾರಿಗೂ ಕೂಡ ಹೇಳಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಆದ್ರೆ ಅಲ್ಲಿ ತಗೊಳ್ಳಿ. ಯಾಕೆ ಗೊತ್ತಾ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ? ನೀವು ಎಲ್ಲಿ ತಗೊಂಡ್ರು ಕೂಡ ಆಲ್ಮೋಸ್ಟ್ ನಮ್ಮ ಐಟಮು ಇವಾಗ ಎಲ್ಲ ಕಡೆನೂ ಕೊಡ್ತಾ ಇದೀವಿ, ಬೇರೆ ಕಡೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನಮ್ದು ಸ್ಟ್ಯಾಂಪ್ ಕೂಡ ಹಾಕ್ತಿವಿ. ಈ ಅಂಗಡಿ ಸಂಕಲ್ಪ ಇಂದ ಪ್ರಾಡಕ್ಟ್ ಕೊಡ್ತಾ ಇದೀವಿ ಅನ್ನೋದು ಕೂಡ ಕೊಡ್ತೀವಿ. ಸದ್ಯಕ್ಕೆ ಏನಂದ್ರೆ ಅವರು ಸ್ವಲ್ಪ ನಮ್ಮ ಹತ್ರ, ಸ್ವಲ್ಪ ಬೇರೆ ಹತ್ರ ಆ ತರ ಮಾಡ್ತಾ ಇದಾರೆ. ಅದರಿಂದ ನಾವು ಆ ಸ್ಟ್ಯಾಂಪ್ ಹಾಕಕ್ ಆಗ್ತಾ ಇಲ್ಲ. ಯಾರು ಕಂಪ್ಲೀಟ್ ಆಗಿ ನಮ್ಮ ಹತ್ರನೇ ತಗೊಂಡು ಶೋರೂಮ್ ಮಾಡ್ಕೊಂತಾ ಇರ್ತಾರೆ, ನಮ್ಮ ಹೆಸರು ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೂ ನಾವು ಸ್ಟ್ಯಾಂಪ್ ಹಾಕ್ತೀವಿ. ಓಕೆನಾ? ಓಕೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್.